ಐಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇನ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಕಾಮಧೇನು ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲು ಆದಿರಾಜಃ ಶ್ರೀಪಾದೋಭೀಷ್ಟದಃ ಸತಾಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಳವೇ ಸುಧೀಜನ ಸುಮಂದಾರಂ ಸುಧೀಂದ್ರ ಸುತಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರ ಕರೋದ್ಭವಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೂಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ಯೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಮಹಾಜ್ಞಾನಿಗಳಾದ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ವೈಕುಂಠದ ಬಗ್ಗೆ ವಿಶೇಷವಾದ ತಿಳುವಳಿಕೆಯನ್ನು, ತತ್ವಜ್ಞಾನವನ್ನು ದಯಪಾಲಿಸ್ತಾ ಇದ್ದಾರೆ. ಲೋಕೈಕನಾಥ ನಾರಾಯಣಗೆ ಪ್ರಿಯವಾದ ವೈಕುಂಠ ಪುರಿಯ ವರ್ಣಿಪೆನು ಶ್ರೀಕಾಂತನಲ್ಲಿ ಮುಕ್ತರಿಗೆ ಎಂದೆಂದು ನಿರಾಕುಲ ಸುಖವಿತ್ತು ಪೊರೆವ. 14 ಲೋಕಾತ್ಮಕವಾದ ಬ್ರಹ್ಮಾಂಡ, ಅಂತಹ ಅನಂತ ಬ್ರಹ್ಮಾಂಡಗಳು, ಆ ಎಲ್ಲ ಬ್ರಹ್ಮಾಂಡಗಳಿಗೆ ನಿಯಾಮಕನಾದ ಒಬ್ಬ ಸ್ವಾಮಿಯಾದ ಸ್ವತಂತ್ರನಾದ ನಾರಾಯಣ ನಿರ್ದುಷ್ಟನಾದ, ಅನಂತ ಗುಣಪರಿಪೂರ್ಣನಾದ, ಮುಕ್ತರಿಗೆ ಆಶ್ರಯನಾದ, ನಿರ್ದುಷ್ಟ ವೇದ ಪ್ರತಿಪಾದ್ಯನಾದ ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಮನೆಗಳು ಅಂತಂದರೆ ಒಂದು ವೈಕುಂಠ, ನಂತರದಲ್ಲಿ ಶ್ವೇತದ್ವೀಪ ಹಾಗೂ ಅನಂತಾಸನಗಳು. ಯಾರು ತನ್ನ ಆರಾಧನೆಯನ್ನು ಮಾಡಿ ತನ್ನ ದರ್ಶನವನ್ನು ಮಾಡಿಕೊಂಡಿದ್ದಾನೆ, ತನಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ದೇವರಿಗಾಗಿ ಯಾರು ಸಮರ್ಪಣೆಯನ್ನು ಮಾಡಿಕೊಂಡಿದ್ದಾರೆ, ತನಗೆ ಅತ್ಯಂತ ಪ್ರಿಯರಾದವರು ಯಾರಾಗಿದ್ದಾರೆ ಅಂಥವರನ್ನು ತನ್ನ ಮನೆಗೆ ಇನ್ವೈಟ್ ಮಾಡ್ತಾನೆ ದೇವರು. ಆ ವೈಕುಂಠಕ್ಕೆ ಒಮ್ಮೆ ಕರೆಸಿಕೊಂಡ ಅಂತಂದರೆ ವೈಕುಂಠದಿಂದ ಪುನಃ ಮತ್ತೆ ತಿರುಗಿ ಕಳಿಸುವುದೇ ಇಲ್ಲ, ಅಷ್ಟು ಪ್ರೀತ್ಯಾಸ್ಪದರನ್ನಾಗಿ ತಾನು ಮಾಡಿಕೊಳ್ತಾನೆ. ಶ್ರೀಕಾಂತನಲ್ಲಿ ಮುಕ್ತರಿಗೆ ಎಂದೆಂದು ನಿರಾಕುಲ ಸುಖವಿತ್ತು ಪೊರೆವ. ನಿರ್ದುಷ್ಟವಾದ, ನಿರ್ಮಲವಾದ, ಚಿಂತಾ ಸಂತಾಪಗಳು ಇಲ್ಲದೇ ಇರುವ, ದುಃಖ ದುಮ್ಮಾನಗಳಿಲ್ಲದೇ ಇರುವ ಪರಮಶುದ್ಧವಾದ ಆನಂದವನ್ನು ಕೊಡುವ ಮುಖಾಂತರ ನಿರಂತರವಾಗಿ ನಮ್ಮನ್ನು ನೋಡಿಕೊಳ್ತಾನೆ ಸ್ವಾಮಿ. ಆ ವೈಕುಂಠ ಹೇಗಿದೆ ಅಂತ ಕೇಳಿದರೆ, ಅವೈಷ್ಣವಾನಾಂ ಅಪ್ರಾಪ್ಯಂ. ಯಾರು ವೈಷ್ಣವರಲ್ಲ, ವಿಷ್ಣು ಭಕ್ತರಲ್ಲ, ಅವರಿಗೆ ಆ ವೈಕುಂಠ ಸಿಗುವುದೇ ಇಲ್ಲ, ಎಂದೆಂದಿಗೂ ಸಿಗುವುದಿಲ್ಲ. ಆ ವೈಕುಂಠದಲ್ಲಿ ಸತ್ವಗುಣ ಹಾಗೂ ರಜೋಗುಣ ತಮೋಗುಣಗಳ ವ್ಯಾಪಾರವಿಲ್ಲ. ಈ ತ್ರಿಗುಣಗಳಿಂದಲೇನೆ ಸಂಸಾರ. ಅಲ್ಲೂ ತ್ರಿಗುಣಗಳಿತ್ತು ಅಂತಾಗಿದ್ದರೆ ಅದಕ್ಕೆ ವೈಕುಂಠ ಅನ್ನಬೇಕಾದ ಅವಶ್ಯಕತೆ ಇಲ್ಲ, ಅಲ್ಲೂ ಸಂಸಾರವೇ ಇರ್ತಿತ್ತು. ಸೊ ಹಾಗಾಗಿ ತ್ರಿಗುಣ ಬಂಧ ಎಲ್ಲಿಲ್ಲವೋ ಅಂತಹದ್ದು ವೈಕುಂಠ. ನಿತ್ಯಂ ಸಿದ್ಧೈ ಸಮಾಕೀರ್ಣಂ. ಈ ವೈಕುಂಠದೊಳಗೆ ನಿರಂತರ ಧ್ಯಾನವನ್ನು ಮಾಡಿ ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡಂತಹ ಮಹಾ ಸಿದ್ಧ ಪುರುಷರಿದ್ದಾರೆ. ಆ ಸಿದ್ಧ ಪುರುಷರೇ ಅಲ್ಲಿ ಇರ್ತಾರೆ. ಸಿದ್ಧ ಪುರುಷರಲ್ಲದವರಿಗೆ ವೈಕುಂಠದೊಳಗೆ ಪ್ರವೇಶವೇ ಇಲ್ಲ. ಅವರ ಶರೀರ ಹೇಗೆ
ಹೇಗಿದೆ ಅಂತಂದ್ರೆ ಚಿನ್ಮಯ ಚಿತ್ ಜ್ಞಾನ ಸ್ವರೂಪವಾದ ಶರೀರ. ಈ ನಮ್ಮ ಶರೀರ ಪಾಂಚಭೌತಿಕವಾದ ರಕ್ತ, ಚರ್ಮ, ಮಾಂಸ, ಮೇಧಸ್ಸುಗಳಿಂದ ಯುಕ್ತವಾದ ಶರೀರ. ಈ ತರಹದ ಕೊಳುಕು ಶರೀರ ಆ ವೈಕುಂಠದಲ್ಲಿ ಇಲ್ಲ. ಹೇಗಿದೆ? ಚಿದಾನಂದಾತ್ಮಕವಾದ ಜ್ಞಾನ ಸ್ವರೂಪವಾದ ಶರೀರವಿದೆ, ಜ್ಞಾನ ರೂಪದಿಂದ ಇದ್ದಾರೆ. ಅಪ್ರಾಕೃತಂ ಸುರೈರ್ವಂದ್ಯಂ ಅಯುತಾರ್ಕ ಸಮಪ್ರಭಂ. ಆ ವೈಕುಂಠ 10 ಲಕ್ಷ ಸೂರ್ಯರ ಪ್ರಕಾಶವುಳ್ಳದ್ದಾಗಿದೆ. ಆ ವೈಕುಂಠದಲ್ಲಿ ಎಂದಿಗೂ ಕತ್ತಲು ಇಲ್ಲ. ತುಂಬಾ ಬಿಸಿಲಿದೆ. ಈ 40 ಡಿಗ್ರಿಯ ಬಿಸಿಲೇ ನಮಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. 10,000 ಸೂರ್ಯರ ಪ್ರಕಾಶವಿದೆ ಅಂತಂದ್ರೆ ವೈಕುಂಠದಲ್ಲಿ ಎಷ್ಟು ಪೀಡೆ ಆಗ್ತಿರ್ಬೇಕು ಅಂತ ಊಹೆ ಮಾಡ್ತಿದ್ರೆ, ಅಷ್ಟು ಬೆಳಕಿದ್ದರೂ ಅಲ್ಲಿ ಪೀಡೆ ಆಗುವುದಿಲ್ಲ, ಬೆವರು ಬರುವುದಿಲ್ಲ, ನೆರಳು ಬಿಡುವುದಿಲ್ಲ. ಕಷ್ಟ ಅಂತ ಅನ್ನೋದು ಏನಿದೆ, ಹೊಲಸು ಅಂತ ಅನ್ನೋದು ಏನಿದೆ, ಅದು ಯಾವುದೂ ಆ ವೈಕುಂಠದಲ್ಲಿ ಇರುವುದಿಲ್ಲ. ಆನಂದವೇ ಆನಂದ, ಆನಂದವೇ ಆನಂದ, ಆನಂದವೇ ಆನಂದ. ಪ್ರಕೃಷ್ಟ ಸತ್ವ ರಾಶಿಂತಾಂ ಕದಾ ದ್ರಕ್ಷ್ಯಾಮಿ ಚಕ್ಷುಷ. ಅತ್ಯದ್ಭುತವಾಗಿರ್ತಕ್ಕಂತಹ ಸತ್ವಗುಣೋಪೇತನಾದ ಭಗವಂತನನ್ನು ಅಲ್ಲಿ ಕಾಣ್ತಾರೆ. ಎಂದೆಂದು ನಿತ್ಯ ಸನಾತನವೆಂಬ ಈ ಚಂದದ ಪದವು ದಿವ್ಯಗಡ. ನಿತ್ಯ ತ್ರಿಗುಣಗಳು ಹೊಂದಿವಿ ಲೋಕಕ್ಕೆ, ಕುಂದು ಕೊರತೆಗಳಿಲ್ಲ ಗಡ. ಈ ವೈಕುಂಠಕ್ಕೆ ಕುಂದು ಕೊರತೆಗಳು ಇಲ್ಲ, ಹುಟ್ಟು ಸಾವುಗಳು ಇಲ್ಲ. ಅನಾದಿ ಕಾಲದಿಂದ ನಿತ್ಯವಾಗಿದೆ. ಇನ್ನು ಅನಂತ ಕಾಲದವರೆಗೆ ಈ ವೈಕುಂಠ ಶಾಶ್ವತವಾಗಿ ಇರುವಂತಹದ್ದು. ನಾನೇನೋ ಅಪೇಕ್ಷೆ ಪಟ್ಟರೆ ವೈಕುಂಠದಲ್ಲಿ ಸಿಗಲಿಲ್ಲ ಅನ್ನೋದು ಆಪ್ಷನ್ನೇ ಇಲ್ಲ. ಸಾವಿರಾರು ಜನ, ಲಕ್ಷಾವಧಿ ಜನ ಅನಾದಿ ಕಾಲದಿಂದ ವೈಕುಂಠಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಆ ವೈಕುಂಠ ತುಂಬಿ ತುಳುಕಿತು ಎನ್ನುವ ಆಸ್ಪದವಿಲ್ಲ. ಎಷ್ಟು ಜನ ಸೇರಿದರೂ ವೈಕುಂಠದೊಳಗೆ ಸ್ಥಳವಿದೆ. ಅಂತಹ ದಿವ್ಯವಾದ ಸುಂದರವಾದ ವೈಕುಂಠ. ಅದರಿಂದ ಬ್ರಹ್ಮಾದಿ ದೇವರೆಲ್ಲರೂ ಹರಿಯ ಸದನವೆನಿಪ ಪುರತ್ರಯಕ್ಕೆ ಮುದದಿಂದ ಕೈ ಮುಗಿದು. ಇಷ್ಟು ದಿವ್ಯವಾಗಿದೆ ವೈಕುಂಠ. ಆ ಕಾರಣದಿಂದಲೇ ಬ್ರಹ್ಮಾದಿ ದೇವತೆಗಳು ನಿತ್ಯ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ನಮಸ್ಕಾರವನ್ನು ಮಾಡಿ ಈ ವೈಕುಂಠ ನಮಗೆ ಸಿಗಲಿ, ಈ ವೈಕುಂಠದೊಳಗೆ ನಾವು ವಾಸವನ್ನು ಮಾಡಬೇಕು ಎಂಬುದಾಗಿ ನಿತ್ಯದೊಳಗೂ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿತ್ಯದಲ್ಲೂ ಪ್ರಾರ್ಥನೆಯನ್ನು ಮಾಡ್ತಾರೆ. ಹೇಗೆ ಏನೋ ಪೀಡೆಯಿಂದ, ಒತ್ತಡದಿಂದ, ನಮಗೇನೋ ಸ್ಯಾಲ್ರಿ ಕೊಡ್ತಾರಪ್ಪ ಅನ್ನೋ ಟೆನ್ಷನ್ನಿಂದ ಎದ್ದು ನಮಸ್ಕಾರ ಮಾಡೋದಲ್ಲ, ಮುದದಿಂದ ಕೈ ಮುಗಿದು ಪೂಜಿಸುವರು. ಸಂತೋಷದಿಂದ ಈ ಸಂಸಾರ ನಮಗೆ ಬೇಡ, ದೇವರ ಆಜ್ಞೆಯಾಗಿದೆ, ಸಂಸಾರದಲ್ಲಿ ಇದ್ದೇವೆ, ಆದರೆ ಈ ಸಂಸಾರ ಬೇಡ. ಎಷ್ಟು ಬೇಗನೆ ನಮಗೆ ಮುಕ್ತಿಯನ್ನು ಕೊಡ್ತೀಯ? ನಾನು ಮೋಕ್ಷಕ್ಕೆ ಹೋಗ್ತೇನೆ, ನನಗೆ ಬೇಗನೆ ಎದ್ದು ಕೂಡಲೇ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಇವತ್ತು ನಾವು ಎದ್ದು ಕೂಡಲೇ ಮೊಬೈಲ್ ನೋಡುತ್ತೇವೆ. ಹಾಗಾಗಿ 24 ಗಂಟೆ ಆ ಮೊಬೈಲ್ ಒಳಗೆ ಜೀವನ ಕಳೀತೇವೆ. ಕೊನೆಗೆ ಮಲಗುವಾಗ ಮೊಬೈಲ್ ಹಿಡ್ಕೊಂಡೇ ಕಣ್ಣು ಮುಚ್ಚುತ್ತೇವೆ, ನಿದ್ದೆ ಹತ್ತಿ ಬಿಡುತ್ತೆ, ಮತ್ತೆ ಎದ್ದು ಕೂಡಲೇ ಮೊಬೈಲ್. ಹಾಗಾಗಿ ಮೊಬೈಲ್ನೊಳಗೆ ಮುಳುಗಬೇಕಾದ ಜೀವನವಿದೆ. ಆದರೆ ಬ್ರಹ್ಮಾದಿ ದೇವತೆಗಳು ಎದ್ದಾಕ್ಷಣಕ್ಕೆ ನನಗೆ ಮೋಕ್ಷವನ್ನು ಕೊಡು, ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನು ನಾನು ಮಾಡ್ತೇನೆ. ಇವತ್ತು ನಮ್ಮ ಮನೆಯೊಳಗೆ ಯಾರೂ ಯಾರಿಗೂ ಎಬ್ಬಿಸುವ ಹಾಗಿಲ್ಲ ಮಲಗಿದಾಗ. ಯಾಕಂದ್ರೆ ಎಲ್ಲರೂ ತಮ್ಮ ಕೋಣೆಯೊಳಗೆ ಮಲ್ಕೊಂಡಿರ್ತಾರೆ, ತಮ್ಮ ಟೈಮ್ ಕೇಳ್ತಾರೆ, ಯಾಕೆ ಎಬ್ಬಿಸಿದಾರ ಅಂತ ಬೈತಾರೆ. ಹಾಗೆಲ್ಲ ಅಲ್ಲ, ಎಬ್ಬಿಸುವಾಗಲೂ ಕೂಡ ಒಂದು ಕ್ರಮವಿದೆ, ಒಂದು ತರೀಕ ಇದೆ. ವಿಶ್ವಾಮಿತ್ರರು ರಾಮಚಂದ್ರ ದೇವರಿಗೆ ಎಬ್ಬಿಸ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟನ ರಶಾರ್ದೂಲ ಕರ್ತವ್ಯಂ ದೈವಮಾನ್ವಿಕಂ. ದೈವಿ ಸಂಬಂಧಿಯಾದ ಆನ್ವಿಕವನ್ನು ಮಾಡಬೇಕು. 7 ಸ್ಕೂಲಿಗೆ ಹೋಗ್ಬೇಕು, 7 ಆಫೀಸಿಗೆ ಹೋಗ್ಬೇಕು, 7 ಟ್ಯೂಷನ್ಗೆ ಹೋಗ್ಬೇಕು, 7 8 ಗಂಟೆ ಆಯ್ತು, 7 10 ಗಂಟೆ ಆಯ್ತು, 7 ಹೀಗೆಲ್ಲ ಎಬ್ಬಿಸೋದಲ್ಲ. ಅವನು ಯಾಕೆ ಹೇಳಬೇಕು ಅಂತಂದ್ರೆ ಆನ್ವಿಕವನ್ನು ಮಾಡುವುದಕ್ಕಾಗಿ, ದೈವಿ ಆನ್ವಿಕವನ್ನು ಮಾಡುವುದಕ್ಕಾಗಿ, ಸಂಧ್ಯಾವಂದನ, ಗಾಯತ್ರಿ ಜಪ ಮೊದಲಾದ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕಾಗಿ ಹೇಳಬೇಕು. ಅವನು ಹೇಳುವಾಗಲೇ ಆ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಅವನಿಗೊಂದು ಜಾಗೃತಿಯನ್ನು ಬೆಳೆಸಬೇಕು. ಇದು ಎಬ್ಬಿಸುವ ಕಲೆ, ಎಬ್ಬಿಸುವ ತರೀಕ ನಮ್ಮ ಏನಂತಾರೆ ಲೈಫ್ ಸ್ಟೈಲ್ನಲ್ಲಿ ಇದೆ. ಅದನ್ನು ನಾವು ಬಿಟ್ಟು ಹಾಕಿದ್ದೇವೆ. ಹಾಗೆ ಬ್ರಹ್ಮಾದಿ ದೇವತೆಗಳು ಎದ್ದಾಕ್ಷಣಕ್ಕೆ 10
10 ನಿಮಿಷ ಅವರು ಅಖಂಡ ದೇವರನ್ನು ಕಾಣುವವರು. ಹಾಗಿದ್ದರೂ ವಿಶೇಷವಾಗಿ ದೇವರನ್ನು ಚಿಂತನೆಯನ್ನು ಮಾಡಿ, ಸ್ಮರಣೆಯನ್ನು ಮಾಡಿ, ಈ ದಿವ್ಯವಾದ ಮೋಕ್ಷವನ್ನು ಅತ್ಯಂತ ಶೀಘ್ರದೊಳಗೆ ನನಗೆ ದಯಪಾಲಿಸೋ ಭಗವನ್ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಹೇಳ್ತಾರೆ. ಅರ್ಕಕೋಟಿಗಳಂತೆ ವೈಕುಂಠ ಲೋಕ ದಶ ದಿಕ್ಕಿನೊಳಗೆ ಬೆಳಗುವುದು, ಲಕ್ಷ್ಮಿಗಲ್ಲದೆ ಇಂಥ ಕಾಂತಿ ಮಿಕ್ಕವರಿಗೆ ಬರ್ಕೆ ನೀವೇ ವಿಚಾರಿಸಿರೋ. ಅನಂತ ಕೋಟಿ ಸೂರ್ಯರ ಪ್ರಭಾವವುಳ್ಳ ವೈಕುಂಠ, ಆ ವೈಕುಂಠಕ್ಕೆ ಅಭಿಮಾನಿ ದೇವತೆ ಯಾರು? ಭೂಲೋಕಕ್ಕೆ ಅಭಿಮಾನಿ ದೇವತೆ ಭೂದೇವಿ, ಪೃಥ್ವಿದೇವಿ. ಸತ್ಯಲೋಕಕ್ಕೆ ಅಭಿಮಾನಿ ದೇವತೆ ಬ್ರಹ್ಮದೇವರು. ಹೀಗೆ ಒಂದೊಂದು ಲೋಕಕ್ಕೆ ಒಬ್ಬೊಬ್ಬರ ಅಭಿಮಾನಿ ದೇವತೆಗಳಿದ್ದಾರೆ. ಹಾಗೆ ವೈಕುಂಠಕ್ಕೆ ಅಭಿಮಾನಿ ದೇವತೆ ಯಾರು ಅಂತಂದ್ರೆ, ನಿತ್ಯವಾದ ವೈಕುಂಠಕ್ಕೆ, ಮುಕ್ತಿ ಸ್ಥಾನಕ್ಕೆ ನಿತ್ಯರಾದವರೇ ನಿಯಾಮಕರಾಗಿರಬೇಕು. ಹಾಗಾದ್ರೆ ನಿತ್ಯರಾದವರು ಯಾರು? ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಿತ್ಯ ಮುಕ್ತಳಾದವಳು ಯಾರು? ಲಕ್ಷ್ಮೀದೇವಿ. ಆದ್ದರಿಂದಾಗಿ ಲಕ್ಷ್ಮೀದೇವಿಯೇನೇ ವೈಕುಂಠಕ್ಕೆ ನಿಯಾಮಕಳಾಗಿದ್ದಾಳೆ. ಆ ಲಕ್ಷ್ಮೀದೇವಿ ತಾನು ಇದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾಳೆ. ವೈಕುಂಠವೆಂಬ ಹರಿಯ ಲೋಕ ಬೊಮ್ಮನ ಲೋಕಕ್ಕಿಂತಲೂ ಮೇಲಿಹದು, ಶೋಕರಹಿತರಾದ ಸಿದ್ಧ ಸಾಧ್ಯರಲ್ಲಿ ಬೇಕಾದ ಸುಖವನ್ನು ತಿಹರು. ಈ ವೈಕುಂಠ ಲೋಕ ಬ್ರಹ್ಮಲೋಕಕ್ಕಿಂತಲೂ ಮೇಲಿದೆ. ಹೇಗೆ ಲೋಕದ ಕ್ರಮ? ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಜನೋಲೋಕ, ತಪೋಲೋಕ, ಮಹರ್ಲೋಕ, ಸತ್ಯಲೋಕ. ಸತ್ಯಲೋಕ ಇದು 7ನೇ ಲೋಕ. ಇದು ಬ್ರಹ್ಮದೇವರು ವಾಸ ಮಾಡುವಂತ ಲೋಕ. ಮೇಲಿನ 7 ಲೋಕಗಳಲ್ಲಿ ಕೆಳಗಿನ 7 ಲೋಕಗಳು ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ. ಸೊ ಕೆಳಗಿನಿಂದ ನಾವು ಲೆಕ್ಕ ಹಾಕ್ತಾ ಬಂದರೆ 14ನೇ ಲೋಕ ಸತ್ಯಲೋಕ. ಆ ಸತ್ಯಲೋಕವನ್ನು ಮೀರಿ ಮೇಲೆ ಈ ವೈಕುಂಠ ಲೋಕ ತಾನು ಇದೆ. ಆ ವೈಕುಂಠ ಲೋಕದೊಳಗೆ ಶೋಕರಹಿತರಾಗಿರ್ತಕ್ಕಂಥವರೇ ಅಲ್ಲಿ ಬಂದು ವಾಸ ಮಾಡ್ತಾರೆ. ಯಾರಿಗೆ ದುಃಖವಿಲ್ಲ, ದುಃಖಕ್ಕೆ ಬೇಕಾದ ಕರ್ಮಗಳನ್ನು ಕಳೆದುಕೊಂಡು ದುಃಖವನ್ನು ಉಂಟು ಮಾಡುವ ಸಂಸಾರವನ್ನು ದೂರ ಅಟ್ಟಿಕೊಂಡು ಯಾರು ಮುಕ್ತರಾಗಿ ಮೇಲೆ ಬಂದಿದ್ದಾರೆ ಅವರು ಮಾತ್ರ ಆ ವೈಕುಂಠದಲ್ಲಿ ಇರ್ತಾರೆ. ಹಾಗಾದರೆ ಇಂಥ ಲೋಕಗಳು ಇನ್ನೆಷ್ಟಿವೆ ಅಂತ ಕೇಳಿದಾಗ ವಾದಿರಾಜರು ಹೇಳ್ತಾರೆ, ಲಕ್ಷ ಯೋಜನ ಮೇಲಿಕ್ಕನಂತಾಸನ ಲಕ್ಷ್ಮೀ ಶನಿಹ ಶ್ವೇತದ್ವೀಪ, ಲಕ್ಷ 50 ವೈಕುಂಠ 25 ಲಕ್ಷ ಷೋಡಶ ಕೋಟಿಯಲ್ಲಿ ಹದು. ಈ ತರಹದ ಮುಕ್ತ ಸ್ಥಾನಗಳು 3 ಇದೆ. ಒಂದು ಶ್ವೇತದ್ವೀಪ, 2ನೇದ್ದು ಅನಂತಾಸನ, 3ನೇದ್ದು ವೈಕುಂಠ. ಈ ಶ್ವೇತದ್ವೀಪ ಹಾಗೂ ಅನಂತಾಸನಗಳು ಭೂಮಿಗೆ ಹತ್ತಿಕೊಂಡೇ ಇವೆ. ಭೂಮಿಯಿಂದ 50 ಲಕ್ಷ ಯೋಜನ ದೂರದೊಳಗೆ ಅನಂತಾಸನ, ಕೋಟಿ ಯೋಜನ ವಿಸ್ತೀರ್ಣದಲ್ಲಿ ದೂರದೊಳಗೆ ಶ್ವೇತದ್ವೀಪ, 16 ಕೋಟಿ 25 ಲಕ್ಷ ಯೋಜನ ಎತ್ತರದೊಳಗೆ ವೈಕುಂಠ ಲೋಕ ತಾನು ಭೂಮಿಯಲ್ಲಿ ಇದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಈಗ ಇಲ್ಲಿ ನಮಗೆ ಇಷ್ಟು ವೈಕುಂಠದ ಬಗ್ಗೆ ಒಂದು ಸಾಮಾನ್ಯ ಪರಿಕಲ್ಪನೆ ಕೊಟ್ಟಾದ ಮೇಲೆ ಮುಂದೆ ಹೇಳ್ತಾರೆ, ಹಾಗಾದರೆ ವೈಕುಂಠದೊಳಗೆ ಬ್ರಹ್ಮನ ಜೊತೆಗೆ ನಾರಾಯಣನ ಜೊತೆಗೆ ಐಕ್ಯ ಹೊಂದಿ ನಾನು ನಾರಾಯಣನಾಗುವುದೇ ವೈಕುಂಠವ ಅಂತ ಅನೇಕ ವಾದಿಗಳು ಹೇಳ್ತಾರೆ. ಅಂದ್ರೆ ನಾನು ನಾರಾಯಣನಾಗಿ ಬಿಡೋದು ಅದೇ ವೈಕುಂಠ ಮೋಕ್ಷ ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ, ಸವೈ ಮಹಾಭಾಗವತ ಪರೀಕ್ಷತ್ ಏನಾಪವರ್ಗಾಖ್ಯ ಮದಭ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರ ಧ್ವಜಪಾದ ಮೂಲಂ. ನಾನು ನಾರಾಯಣನಾಗುವುದು ಇದು ವೈಕುಂಠವಲ್ಲ, ಮೋಕ್ಷವಲ್ಲ. ನಾರಾಯಣನಂತೆ ಆಗುವುದು ಮೋಕ್ಷ. ಏನು ನಾರಾಯಣನಂತೆ ಅಂತಂದರೆ, ನಾರಾಯಣ ಹೇಗೆ ಜ್ಞಾನ ಸ್ವರೂಪನಾಗಿದ್ದಾನೆ, ಆನಂದ ಸ್ವರೂಪನಾಗಿದ್ದಾನೆ, ನಿರ್ದುಷ್ಟನಾಗಿದ್ದಾನೆ, ಹಾಗೆ ಮೋಕ್ಷವನ್ನು ಹೊಂದಿದ ಜೀವನೂ ಕೂಡ ನಿರ್ದುಷ್ಟನಾಗ್ತಾನೆ. ಅವನಲ್ಲಿ ಯಾವ ದೋಷಗಳಿರೋದಿಲ್ಲ, ಜ್ಞಾನ ಸ್ವರೂಪಿ ಆಗ್ತಾನೆ, ಆನಂದ ಸ್ವರೂಪಿ ಆಗ್ತಾನೆ. ಇದನ್ನೇ ನಮಗೆ ವೈಕುಂಠ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ಆ ಆನಂದ ಎಲ್ಲಿಯವರೆಗೆ ಅಂತಂದರೆ, ಒಮ್ಮೆ ಸ್ವರೂಪಭೂತವಾದ ಆನಂದ ಅನುಭವಿಸಲಿಕ್ಕೆ ಪ್ರಾರಂಭವಾದರೆ ಇನ್ನು ಅನಂತ ಕಾಲಗಳು ಉರುಳಿದರೂ ಕೂಡ ಆ ಆನಂದಕ್ಕೆ ಕಡಿಮೆಯೇ ಇಲ್ಲ.
ಕಡಿಮೆಯೇ ಇಲ್ಲ. ಅಷ್ಟು ದಿವ್ಯವಾದ ಆನಂದವನ್ನು ಅನುಭವಿಸ್ತಾನೆ. ಹೇಗೆ ಇದು ಬರುವುದು ಅಂತಂದ್ರೆ, ಜ್ಞಾನ ಸಾಧ್ಯವಾದ ಮುಖ್ಯ ಮುಕ್ತಿ ಸ್ಥಾನ ಶ್ರೀನಾಥನಿಹ ವೈಕುಂಠವೆಂದು ಏನಾಪವರ್ಗಾಖ್ಯವೆಂಬ ಭಾಗವತೋಕ್ತಿ ತಾನೇ ನಿರ್ಣಯಿಸಿ ಪೇಳಿತಲ್ಲ. ಜ್ಞಾನೇನೈವ ಪರಂಪದಂ, ಜ್ಞಾನದಿಂದಲೇನೆ ಮೋಕ್ಷ ಬರುವುದು. ದಾಸರಾಯರು ಒಂದು ಹಾಡಿನೊಳಗೆ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ, ಕಾಶಿಗೆ ಹೋದರೇನು, ಕಾನನ ಸೇರಿದರೇನು, ಕಾಶಿ ಪೀತಾಂಬರ ಮುಟ್ಟರೇನು. ನಾನು ಕಾಶಿಗೆ ಹೋದೆ, ಕಾಡಿಗೆ ಹೋದೆ, ಕಂಚಿಯ ಪೀತಾಂಬರ ಬಟ್ಟೆಯನ್ನು ಉಟ್ಟುಕೊಂಡೆ ಅಂತಂದ್ರೆ ಮೋಕ್ಷವಾಗುವುದಿಲ್ಲ. ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಏನಾದರೂ ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಮೋಕ್ಷವನ್ನು ಕೊಡುವ ಯಾವ ಭಗವಂತನಿದ್ದಾನೆ, ಆ ಭಗವಂತನ ಜ್ಞಾನ ಮಾಡಿಕೊಂಡಾಗಲೇನೆ ಮೋಕ್ಷ ಆಗುವುದೇ ಹೊರತು ಜ್ಞಾನವಿಲ್ಲದೆ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಅಪವರ್ಗವೆಂದು ವ್ಯಾಸದೇವತಾನೊಲಿದು ಪೇಳ್ದ ಹರಿಯ ಪದವೇ ಮೋಕ್ಷ. ಅಧಮವಾದಿಗಳಿಗಿದೆ ಕೇಳಿ ಚಿತ್ತದಿ ಮದ ಬಳಿಗೋದು ಏನು ಆಶ್ಚರ್ಯ. ಆ ಮೋಕ್ಷದೊಳಗೆ ಭಗವಂತನ ಪಾದಾರವಿಂದಗಳಲ್ಲಿ ಆಶ್ರಯಿಸಿಕೊಂಡಿರುವುದೇ ಮೋಕ್ಷ. ದೇವರ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ದೇಹೇಂದ್ರಿಯ ಮನಸ್ಸುಗಳನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ರಕ್ಷತೀತ್ಯೇವ ವಿಶ್ವಾಸ ತದೆಯೋ ಅಹಂ ಸಮಯಪತಿ, ನಿನ್ನ ಅನಂತ ಕಾಲದವರೆಗೆ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತಿರ್ತಾನೆ ಎನ್ನುವ ಗಟ್ಟಿಯಾದ ವಿಶ್ವಾಸದಿಂದ ಇರುವುದೇ ಮೋಕ್ಷ. ಇವತ್ತು ನಮಗೆ ವಿಶ್ವಾಸ ದೇವರ ಮೇಲಂತೂ ಇಲ್ಲ, ರಾಯರ ಮೇಲೆ ಇಲ್ಲ. ರಾಯರ ಮೇಲೆ ವಿಶ್ವಾಸ ಇಲ್ಲದೆ ನಾವಿಲ್ಲಿಗೆ ಬಂದೀವಿ. ವಿಶ್ವಾಸ ಇದೆ ಅಂತ ಬಂದಿನ್ರಿ. ರಾಯರ ಮೇಲೆ ವಿಶ್ವಾಸ ಇದ್ದಿದ್ರೆ ನಾ ಇಲ್ಲೇ ಯಾಕೆ ಬರ್ತಿದ್ದೆ? ರಾಯರ ಮೇಲೆ ವಿಶ್ವಾಸ ಇದ್ದಿದ್ರೆ ಇಂಥದ್ದು ಕೊಡೋದು ಬೇಡ್ತಿದ್ವಿ ಯಾಕೆ? ಕೊಟ್ಟೇ ಕೊಡ್ತಾರೆ ಅನ್ನೋ ಗಟ್ಟುಮುಟ್ಟಾದ ವಿಶ್ವಾಸವಿದ್ದಾಗ, ನಮ್ಮನ್ನು ರಕ್ಷಣೆಯನ್ನು ಮಾಡಿ ತೀರ್ತಾರೆ ಅನ್ನೋ ಪೂರ್ಣ ಭರವಸೆ ಇರುವಾಗ ಮೇಲಿಂದ ನೀವು ಕೊಡಿ, ರಕ್ಷಣೆಯನ್ನು ಮಾಡಿ ಅಂತ ಬೇಡ್ತಿದ್ವಿ ಯಾಕೆ? ಬೇಡ್ತೀವಿ ಇದರರ್ಥ ಆ ಮಟ್ಟದ ವಿಶ್ವಾಸವಿಲ್ಲ. ನೀವ್ಯಾರು ಹೇಳೋರು? ನಾನು ಯಾರೆಲ್ಲ ಹೇಳೋನು? ಆದ್ರೂ ಸುಮ್ಮನೆ ತಿಳಿದುಕೊಳ್ಳೋದಕ್ಕೆ, ನಮ್ಮನ್ನು ನಾವು ಒಂದು ವಿಮರ್ಶೆ ಮಾಡಿಕೊಳ್ಳಿ ತಿಳ್ಕೊಳ್ಳೋದಾದರೆ, ಎಲ್ಲ ಬೆಂಗಳೂರು, ಮದ್ರಾಸು, ಮೈಸೂರು ಎಲ್ಲ ಬೇರೆ ಬೇರೆ ಊರಿನಿಂದ ಬಂದವರು ಊರಿಗೆ ಹೋಗೋರು ತಿರುಗಿ 600 ರೂಪಾಯಿ ಕೊಟ್ಟು ಟಿಕೆಟ್ ತೆಗೆದಿರ್ತೀವಿ ಟ್ರೈನಿಗೆ. ಎಲ್ಲಿಗೆ ಹೋಗ್ಲಿಕ್ಕೆ? ಬೆಂಗಳೂರಿಗೆ ಹೋಗ್ಲಿಕ್ಕೆ. ಪ್ರತಿ ಒಂದೊಂದು ನಿಮಿಷಕ್ಕೊಮ್ಮೆ ಹೋಗಿ, ಏನಪ್ಪ ಬೆಂಗಳೂರು ಬಿಡ್ತೀಯಲ್ಲ ನನಗೆ ಅಂತ ಪೈಲಟಿಗೆ ಕೇಳ್ತೀವಿ, ಡ್ರೈವರಿಗೆ ಕೇಳ್ತೀವಿ, ಸರಿಯಾಗಿ ಕರ್ಕೊಂಡು ಹೋಗ್ತೀಯಲ್ಲ, ಮುಟ್ಟಿಸ್ತೀಯಲ್ಲ ನಮ್ಮನ್ನು ಊರಿಗೆ ಅಂತ ಕೇಳ್ತೀವಿ. ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ? ಮೈ ಮೇಲೆ ಎಚ್ಚರ ತಪ್ಪಿ ಮಲಗಿರ್ತೇವೆ ಆ ಬರ್ತಿನೊಳಗೆ, ಸೀಟಲ್ಲಿ ಲಕ್ಷ್ಯವಿರೋ. ಯಾಕೆ ಅಂತಂದ್ರೆ 600 ರೂಪಾಯಿ ಕೊಟ್ಟೀನಿ, ನಾ ಟಿಕೆಟ್ ತೆಗಿಸೀನಿ ಅಂದ ಮೇಲೆ ನನ್ನನ್ನು ಸೇಫ್ ಆಗಿ ನನ್ನನ್ನು ಬೆಂಗಳೂರಿಗೆ ಮುಟ್ಟಿಸ್ತಾನೆ ಎನ್ನುವ ಪೂರ್ಣ ವಿಶ್ವಾಸ, ಸಂಪೂರ್ಣ ಭರವಸೆ. ಹಾಗಾಗಿ ಯಾವ ಚಿಂತೆ, ಯಾವ ಟೆನ್ಷನ್ ಇಲ್ಲದೇನೆ ಎಚ್ಚರ ತಪ್ಪಿ ಮಲಗಿರ್ತೇವೆ. ಒಂದು ಕ್ಷಣ ವಿಚಾರ ಮಾಡ್ತೇವೆ, ನಮ್ಮ ಹಾಗೆ ಈ ಡ್ರೈವರು ಎಚ್ಚರ ತಪ್ಪಿ ಮಲ್ಕೊಂಡ ಅಂದ್ರೆ ನಮ್ಮ ಅವಸ್ಥೆ ಏನಾದೀತು? ಆ ವಿಚಾರವೂ ತಲೆಯಲ್ಲಿ ಬರದಿರುವಷ್ಟು ವಿಶ್ವಾಸ ಅವನ ಮೇಲೆ. ಆಮೇಲೆ ಆ ಒಬ್ಬ ಡ್ರೈವರು, ಆ ಒಬ್ಬ ಪೈಲಟ್ಗಿಂತಲೂ ನಮ್ಮ ರಾಯರು ಇನ್ನೂ ಹತ್ತತ್ತಾದ್ರ ಯಾಕೆ ಅವ್ರಿಗೆ ಮೇಲಿಂದ ಹೆಚ್ಚಿಸೋದು? ನಮ್ಮ ರಕ್ಷಣೆ ಮಾಡ್ರಿ, ನಮಗೆ ಅದು ಕೊಡ್ರಿ, ನಮ್ಗೆ ಇದು ಕೊಡ್ರಿ, ನನ್ಗೆ ಹಂಗಾಗಬೇಕು, ನನಗೆ ಹಿಂಗಾಗಬೇಕು, ನಂದು ಈ ಕಷ್ಟ ಪರಿಹಾರ ಆಗ್ಬೇಕು. ನನ್ನ ಕಷ್ಟಗಳೇನು ಅವ್ರಿಗೆ ಗೊತ್ತಿಲ್ವಾ? ನನ್ನ ಕಷ್ಟಗಳೇನು ನಮ್ಮ ಸ್ವಾಮಿ ದೇವ್ರಿಗೆ ಗೊತ್ತಿಲ್ವಾ? ನನಗೇನು ಒಳಿತು ಮಾಡಬೇಕು ಅನ್ನೋದು ದೇವ್ರಿಗೆ ಗೊತ್ತಿಲ್ವಾ? ರಕ್ಷಣೆಯನ್ನು ಮಾಡಿ ತೀರ್ತಾನೆ ಎನ್ನುವ ಪರಿಪೂರ್ಣ ವಿಶ್ವಾಸ ಗಟ್ಟಿಯಾಗಿ ಬರಬೇಕು. ಅದೇ ತತ್ವಜ್ಞಾನ. ಆ ತರಹದ ವಿಶ್ವಾಸವನ್ನು ಯಾರು ಮಾಡ್ತಾರೆ, ಜ್ಞಾನವನ್ನು ಯಾರು ಸಂಪಾದಿಸಿಕೊಡ್ತಾರೆ, ಅವರಿಗೆ ಈ ಮೋಕ್ಷ ಇದು ಅತ್ಯಂತ ಗಟ್ಟಿಯಾದ ನಿಶ್ಚಿತ. ಭೇಜೆ ಖಗೇಂದ್ರಧ್ವಜಪಾದ ಮೂಲ ಜಗಖ್ಯಾತ ಭಾಗವತ
ಓಜೆಯಿಂದಲಿ ಪೇಳಿತಾಗಿ ಅನ್ಯರ ಮತ ರಾಜಿಪುದೆಂತು ಸಭೆಯೊಳಗೆ. ಇನ್ನು ಕೆಲವರು ಹೇಳ್ತಾರೆ ನಾರಾಯಣನೇ ಆಗೋದು ಮೋಕ್ಷ ಅಂತ ಹೇಳಿದ್ರು. ನಾರಾಯಣನೇ ಆಗೋದಲ್ಲ, ನಾರಾಯಣನಂತೆ ಆಗೋದು ಮೋಕ್ಷ ಅಂತ ವಾದಿರಾಜರು ಹೇಳಿದ್ರು. ಇನ್ನ ಕೆಲವು ವಾದಿಗಳೇನು ಹೇಳ್ತಾರೆ, ಎಲ್ಲರೂ ಒಂದೇ, ಅಲ್ಲಿ ಇಕ್ವಾಲಿಟಿ, ಎಲ್ಲರಲ್ಲೂ ಸಾಮ್ಯತೆ ಇದೆ. ಇವತ್ತೆಲ್ಲ ನಮ್ಮ ರಾಜಕಾರಣದಲ್ಲಿ, ನಮ್ಮ ದೇಶದೊಳಗೆ ಅದೇ ನಡೀತಾ ಇದೆ, ಸಮತಾವಾದ. ನಾವೆಲ್ಲರೂ ಒಂದು, ನಾವೆಲ್ಲರೂ ಒಂದು. ಈ ತಾರತಮ್ಯ ಅಂತ ಹೆಸರೆತ್ತಿ ಬಿಟ್ರೆ ಸಿಟ್ಟು ಬರ್ತದೆ ಅನೇಕರಿಗೆ, ಬಹಳ ಸಿಟ್ಟು ಬರ್ತದೆ. ನಾವೆಲ್ಲರೂ ಒಂದು ಅಂತ ಹೇಳಬೇಕೆ ಹೊರತು ನೀವು ತಾರತಮ್ಯ ಯಾಕೆ ಹೇಳ್ತೀರಿ ಅಂತ. ನಾನು ಅವರಿಗೆ ಒಂದು ಪ್ರಶ್ನೆ ಮಾಡ್ತೇನೆ, ನನ್ನ ಶರೀರದೊಳಗೆ ಬಲಗೈಗೆ ಕೊಟ್ಟ ಪ್ರಾಶಸ್ತ್ಯ ಎಡಗೈಗೆ ಯಾಕೆ ಕೊಡುವುದಿಲ್ಲ? ತಾರತಮ್ಯ ಯಾಕೆ ಮಾಡ್ತೀರಾ? ಎರಡು ಕೈಲೇ ಊಟ ಮಾಡೋಣ, ಆಗತ್ತಾ? ಬಲಗೈಲೇ ಊಟ ಮಾಡ್ತೇವೆ, ಎಡಗೈಲೇ ಊಟ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಎರಡು ಕಾಲುಗಳಿಗೂ ನಾವು ಸಮಾನತೆಯನ್ನು ಕೊಡೋಣ. ಅಂದ್ರೆ ಒಂದು ಕಾಲು ಮುಂದೆ ಹಾಕಿಡಬೇಕು, ಎರಡನೇ ಕಾಲು ಆಮೇಲೆ ಹಾಕಿಡಬೇಕು, ಎರಡು ಏಕಾಲಕ್ಕೆ ಹೀಗಿಡೋಣ, ಆಗತ್ತೇನ? ಆಗುವುದಿಲ್ಲ. ಅಂದಮೇಲೆ ತಾರತಮ್ಯವಿಲ್ಲದೇನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. 1 2 3 4 5 6 7 8 9 10 ಅಂತಿದ್ದಾಗ ಮೊದಲಿಗೆ ಒಂದೇ ಯಾಕೆ ಹೇಳಬೇಕು, ಕೊನೆಗೆ 10 ಯಾಕೆ ಹೇಳಬೇಕು? ನಾ ಮೊದಲಿಗೆ 10 ಹೇಳ್ತೇನೆ, ಎಲ್ಲ ಒಮ್ಮೆಲಿಗೆ ಹೇಳ್ಬೇಕು, ಆಗತ್ತೇನ? ಇಲ್ಲ, ಒಂದಾದ್ಮೇಲೆ ಒಂದು ಹೇಳಬೇಕು. ಈ ಕಾಯಿ ಇಟ್ಟ ಮೇಲೇನೆ ಇನ್ನೊಂದು ಕಾಲಿಡಬೇಕು, ಇದರಿಂದ ಈ ಕೆಲಸ ಮಾಡಬೇಕು, ಇದರಿಂದ ಈ ಕೆಲಸ ಮಾಡಬೇಕು. ಇವೆಲ್ಲ ಪ್ರಾಕೃತಿಕವಾಗಿ ಅನುಸ್ಯೂತವಾಗಿ ಬಂದಂತಹ ತಾರತಮ್ಯ. ಈ ತಾರತಮ್ಯವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ಸಂಸಾರದಲ್ಲೂ ಸಾಧ್ಯವಿಲ್ಲ. ಮುಂದೆ ಮೋಕ್ಷ ಪಡೆದಾದ ಮೇಲೂ ಕೂಡ, ಆ ಮೋಕ್ಷದೊಳಗೂ ಕೂಡ ಬ್ರಹ್ಮದೇವರ ಸ್ಥಾನವೇ ಬೇರೆ, ಗರುಡ ಶೇಷ ರುದ್ರದೇವರ ಸ್ಥಾನವೇ ಬೇರೆ, ಇಂದ್ರಾದಿ ದೇವತೆಗಳ ಸ್ಥಾನವೇ ಬೇರೆ, ಉಳಿದ ದೇವತೆಗಳ ಸ್ಥಾನವೇ ಬೇರೆ, ಋಷಿಮುನಿಗಳ ಸ್ಥಾನವೇ ಬೇರೆ, ಸಾಮಾನ್ಯರಾದ ಮನುಷ್ಯರ ಸ್ಥಾನವೇ ಬೇರೆ. ಯಾಕೆಂತಂದ್ರೆ ನಾವು ಎಷ್ಟು ವರ್ಕ್ ಮಾಡಿದ್ದೇವೆ ಅಷ್ಟು ಸ್ಯಾಲ್ರಿ ಕೊಡ್ತಾನೆ. ಎಲ್ಲರಿಗೂ ಎಂಡಿ ಕೊಟ್ಟು ಸ್ಯಾಲ್ರಿ ಕೊಡ್ಲಿ ಸಾಮ್ಯತಾ ಅಂತೇಳಿ ಕೊಡ್ತಾರೋ? ಕೊಡುವುದಿಲ್ಲ. ಅವನ ವರ್ಕ್ ಹೆಚ್ಚಿದೆ, ಅವನಿಗೆ ಹೆಚ್ಚು ಸ್ಯಾಲ್ರಿ. ಇವನ್ ವರ್ಕ್ ಕಡಿಮೆ ಇದೆ, ಇವನಿಗೆ ಸ್ಯಾಲ್ರಿ ಕಮ್ಮಿ. ಇವನ್ ವರ್ಕ್ ಕಮ್ಮಿ ಇದೆ, ಇನ್ನೂ ಕಮ್ಮಿ. ಇವನ್ ವರ್ಕ್ ಇನ್ನೂ ಕಡಿಮೆ ಇದೆ, ಇವನಿಗೆ ಸ್ಯಾಲ್ರಿ ಇನ್ನೂ ಕಮ್ಮಿ. ಹೇಗೋ ಅದೇ ರೀತಿಯಾಗಿ ಸಂಸಾರದಲ್ಲಿರುವಾಗ ಸಾಧನೆ ನಂದು ಎಷ್ಟಾಗಿದೆ ಅಷ್ಟು ಮೋಕ್ಷದಲ್ಲಿ ಆನಂದ. ನನಗಿಂತಲೂ ಹೆಚ್ಚು ಸಾಧನೆ ಇನ್ನೊಬ್ರು ಮಾಡಿದ್ದಾರೆ, ಅವರಿಗೆ ಹೆಚ್ಚಿನ ಆನಂದ. ಮತ್ತೊಬ್ಬರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡಿದ್ದಾರೆ, ಅವರಿಗೆ ಇನ್ನೂ ಹೆಚ್ಚಿನ ಆನಂದ. ಬ್ರಹ್ಮದೇವರು ಪರಿಪೂರ್ಣ ಸಾಧನೆಯನ್ನು ಮಾಡಿದ್ದಾರೆ, ಅದರಿಂದಾಗಿ ಬ್ರಹ್ಮದೇವರಿಗೆ ಅತಿಶಯಿತವಾಗಿರ್ತಕ್ಕಂಥ ಆನಂದ. ಹಾಗಾಗಿ ಏನಂತಾರೆ, ಮೋಕ್ಷದೊಳಗೂ ಕೂಡ ತಾರತಮ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ತಾರತಮ್ಯ ಇದ್ದೇ ಇದೆ. ಅಂದ್ರೆ ಮೋಕ್ಷದಲ್ಲಿ ದೇವರೇ ಆಗುವುದು ಅಂತಿಲ್ಲ, ದೇವರಂತೆ ಇರ್ತಾನೆ ಮನುಷ್ಯ. ಸಚ್ಚಿದಾನಂದ ಸ್ವರೂಪಿಯಾಗಿ ಕಿಂಚಿತ್ ಸಾದೃಶ್ಯವನ್ನು ಪಡೆದಿರ್ತಾನೆ. ಆದ್ದರಿಂದಾಗಿ ಮೋಕ್ಷ. ಎರಡನೆಯದ್ದು, ತಾರತಮ್ಯ ಕ್ರಮದೊಳಗೆ ಇರ್ತಾನೆ ಹೊರತು ತಾರತಮ್ಯ ಭಂಗವಾಯಿತು ಅಂತ ಆಗುವುದಿಲ್ಲ. ಹೇಗೆ ಹೇಳ್ತೀರಿ ಇದರಿಂದ ಅಂತಂದ್ರೆ, ಭಾಗವತದೊಳಗೆ ಪರೀಕ್ಷಿತ್ ಮಹಾರಾಜನಿಗೆ ಒಂದು ಮಾತು ಹೇಳ್ತಾರೆ, ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ ಅಂತ ಹೇಳ್ತಾರೆ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಖಗೇಂದ್ರ ಧ್ವಜ ಯಾರು? ಖಗ ಅಂದ್ರೆ ಗರುಡ, ಪಕ್ಷಿಗಳು. ಖಗ ಅಂದ್ರೆ ಖಮ್ ಅಂದ್ರೆ ಆಕಾಶ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಖಗ ಅಂತ ಕರೀತಾರೆ. ಆ ಪಕ್ಷಿಗಳಲ್ಲಿ ದೊಡ್ಡವನು ಯಾರು? ಇಂದ್ರ. ಶ್ರೇಷ್ಠನಾದವನು ಯಾರು? ಗರುಡ. ಆ ಗರುಡ ಧ್ವಜ ಉಳ್ಳವನು ಯಾರು? ನಾರಾಯಣ. ಆ ನಾರಾಯಣನ ಪಾದಾರವಿಂದಗಳನ್ನು ಆಶ್ರಯಿಸುವುದೇ ಮೋಕ್ಷ ಅಂತ ಹೇಳಿದರು. ಹೀಗೆ ಹೇಳುವಾಗ ಪಕ್ಷಿಗಳು ಇವೆ ಅಂತಾಯ್ತು. ಪಕ್ಷಿಗಳಿಗೆ ಒಡೆಯನಾದ ಗರುಡ ಇದ್ದಾನೆ ಅಂದ ಮೇಲೆ ಆ ಪಕ್ಷಿಗಳಿಗೂ ಒಡೆಯನಾದ ಗರುಡನಿಗೂ ಭೇದ ಬಂತೋ ಇಲ್ಲ? ತಾರತಮ್ಯ ಬಂತೋ ಇಲ್ಲ? ಪಕ್ಷಿಗಳಿಗಿಂತಲೂ ಉತ್ತಮನಾದ ಗರುಡ ಇದ್ದಾನೆ ಅಂದ್ಮೇಲೆ ತಾರತಮ್ಯ ಬಂತು. ಅಂದಮೇಲೆ ಮೋಕ್ಷದೊಳಗೂ ಕೂಡ ಗಟ್ಟುಮುಟ್ಟಾಗಿ ತಾರತಮ್ಯವಿದೆ ಹೊರತು ತಾರತಮ್ಯ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹೀಗೆ ಅನೇಕ ತರಹದಿಂದ ನಮಗೆ ಬಹಳ ಸುಂದರವಾಗಿ ಸೊಗಸಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಮುಂದೆ ಹೇಳ್ತಾರೆ, ಆ ಮೋಕ್ಷದೊಳಗೆ ತಾರತಮ್ಯ ಇದೆ. ಯಾವಾಗ ತಾರತಮ್ಯವಿದೆ? ನಾನು ನೀವು ಅಂತೇಳಿ ಇಬ್ಬರು ಇದ್ದಾಗ ತಾರತಮ್ಯ. ಎಲ್ಲವೂ ಒಂದೇ ಆದಾಗ ತಾರತಮ್ಯವೇನು ಹೇಳೋದು?
ಈ ಹಾಲಿನೊಳಗೆ ನಾವು 10 ಜನರಿದ್ದಾಗ ಒಬ್ರು ಮುಂದೆ ಕೂತಾರೆ, ಇನ್ನೊಬ್ರು ಹಿಂದೆ ಕೂತಾರೆ, ಇನ್ನೊಬ್ರು ಮತ್ತೆ ಹಿಂದೆ ಕೂತಿದ್ದಾರೆ ಅಂತ ಹೇಳಬಹುದು. ಈ ಹಾಲಿನೊಳಗೆ ಒಬ್ಬನೇ ಇದ್ದಾಗ ಏನಂತ ಹೇಳುವುದಲ್ಲಿ? ಸೊ ಮೋಕ್ಷಕ್ಕೆ ಹೋದವರೆಲ್ಲರೂ ಒಂದೇ ಆಗಿಬಿಟ್ಟಿದ್ದಾರೆ. ಬೇರೆ ಬೇರೆ ಇದ್ರೆ ತಾರತಮ್ಯ ಹೇಳಬೇಕಲ್ಲ, ಒಂದೇ ಇದ್ದಾಗ ಎಂತ ತಾರತಮ್ಯ ಅಂತ ಕೇಳಿದಾಗ ಹೇಳ್ತಾರೆ, ಮುಕ್ತಿಯೊಳಿಹ ಭೇದ ಸತ್ಯವೆಂಬುದು ಸಿದ್ಧ, ಮತ್ತೇನ ಯತ್ರ ಮಾಯಾ ಎಂಬ ಯುಕ್ತಿ ಭಾಗವತೋಕ್ತಿ ಮುಕ್ತರ ಭೇದವ ಸತ್ಯವೆಂದು ಸ್ಥಾಪಿತಲ. ಮೋಕ್ಷದೊಳಗೆ ಅಭೇದವಿದೆ, ಐಕ್ಯವಿದೆ ಅಂತ ಹೇಳುವುದು ಏನಿದೆ, ಇದು ಭ್ರಾಂತಿ. ಏನು ಭ್ರಾಂತಿ ಅಂದರೆ, ಹಗ್ಗವನ್ನು ನೋಡಿ ಹಾವು ಅಂತ ಇದು ತಿಳಿದುಕೊಳ್ತಾನೆ, ಅದಕ್ಕೆ ಭ್ರಾಂತಿ ಅಂತ ಕರೆಯೋದು. ಸತ್ಯ ಏನಿದೆ? ಹಗ್ಗವಿದೆ. ನಾನೇನ್ ತಿಳಿದುಕೊಂಡೆ? ಹಾವು ಅಂತ ತಿಳಿದುಕೊಂಡೆ. ಆ ತಿಳಿದುಕೊಳ್ಳುವುದೇನಿದೆ ಇದು ಭ್ರಾಂತಿ. ಆಮೇಲೆ ಆ ಹಗ್ಗದ ಹತ್ತಿರ ಹೋದಾಗ ಅಯ್ಯೋ ಇದು ಹಗ್ಗವಲ್ಲ ಹಾವಂತ ತಿಳಿದುಕೊಂಡು ಬಿಟ್ಟೆ, ಛೇ ಛೇ ಅಂತ ತಿಳಿದುಕೊಂಡು ಅದು ಹಾವನ್ನು ಸರಿಯಾಗಿ ತಿಳಿಯೋದೇನಿದೆ ಶುದ್ಧವಾದ ಜ್ಞಾನ. ಹಾಗೆ ಮೋಕ್ಷದೊಳಗೆ ಅಭೇದವಿದೆ ಅಂತ ಅನೇಕ ವಾದಿಗಳು ಹೇಳ್ತಾರೆ. ಆದರೆ ನಿಜವಾಗಿ ಏನಿದೆ ಅಲ್ಲಿ ಅಭೇದವಿಲ್ಲ, ಭೇದವೇ ಇದೆ. ಹೇಗೆ ಅಂತಂದ್ರೆ, ಶುಕ್ತಿಯನ್ನು ನೋಡ್ತೇವೆ. ಶುಕ್ತಿ ಅಂದ್ರೆ ಶಿಂಪು. ಆ ಶಿಂಪು ಉಸುಕಿನಲ್ಲಿ ಬಿದ್ದಿರ್ತದೆ. ಉಸುಕಿನಲ್ಲಿ ಬಿದ್ದಾಗ ಅದರ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಸೂರ್ಯನ ಕಿರಣ ಬಿದ್ದಾಗ ಅದು ಭಾರಿ ಬೆಳ್ಳಗೆ ಮಿಂಚುತ್ತದೆ ದೂರಿದ್ದಾಗ. ಆಗ ನನಗೇನು ಅನಿಸುತ್ತೆ, ದೂರದವನಿಗೆ, ಓ ಹಾಗಾದ್ರೆ ಅಲ್ಲಿ ಬೆಳ್ಳಿ ಬಿದ್ದಿದೆ, ಅಯಂ ರಜತಃ, ಇದು ಶುಕ್ತಿಯಲ್ಲ ಇದು ಬೆಳ್ಳಿ ಬಿದ್ದಿದೆ ಅಂತ ಹತ್ತಿರದೊಳಗೆ ಹೋಗ್ತೇನೆ. ಆ ಶುಕ್ತಿಯನ್ನು ನೋಡಿ ನಾನು ರಜತ ಅಂತ ತಿಳಿದಾಗ, ಬೆಳ್ಳಿ ಅಂತ ತಿಳಿದಾಗ, ಎಷ್ಟು ಬೆಳ್ಳಿ ಅಂತ ತಿಳಿದುಕೊಂಡರೂ ಕೂಡ ಅದು ಸತ್ಯವಾಗುವುದಿಲ್ಲ. ಏನಿದೆ ಅದು ಅದೇ ಆಗಿರ್ತದೆ ಹೊರತು, ಏನಿದೆ ಅದನ್ನು ನಾನು ಬೇರೆಯೊಂದಾಗಿ ತಿಳಿದುಕೊಂಡ ಮಾತ್ರಕ್ಕೆ ಅದು ಸತ್ಯ ಅಂತ ಆಗುವುದಿಲ್ಲ. ಎಷ್ಟು ತಲೆ ಗಟ್ಟಿಸಿಕೊಂಡರೂ, ಎಷ್ಟು ತಲೆ ಕುಟ್ಟಿಕೊಂಡರೂ ಕೂಡ ಏನು ಸತ್ಯವೋ ಅದೇ ಸತ್ಯವಾಗಿರ್ತದೆ ಹೊರತು ಯಾವುದು ಸುಳ್ಳಾಗಿರ್ತದೆ ಅದು ಎಂದಿಗೂ ಸತ್ಯವಾಗಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಬಾರಿ ನಾವು ಹೇಳೋಣ, ದೂರದಲ್ಲಿರ್ತೇವೆ, ನದಿ ಇದೆ, ನದಿ ಹತ್ತಿರ ಶಿಂಪಿಗಳು ಬಿದ್ದಿವೆ, ನಾವು 4 ಜನ ಇದ್ದೇವೆ, 4 ಜನರಲ್ಲಿ ಒಬ್ಬನು ಹೇಳಿದ ಅಲ್ಲಿ ಬೆಳ್ಳಿ ಇದೆ ಅಂತ. ಬೆಳ್ಳಿ ಅಲ್ಲ ಅಂತ ನಾನು ಹೇಳಿದೆ. ನನ್ನ ಜೊತೆಗಿದ್ದವನು ಹೇಳಿದ ಇಲ್ಲ ಅದು ಬೆಳ್ಳಿನೇ ಇದೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಬೆಳ್ಳಿನೇ ಇದೆ ಅಂತ ಅವನು ಎಷ್ಟು ಬಾರಿ ಹೇಳಿದ ಮಾತ್ರಕ್ಕೆ ನಾನಾ ಚಿತ್ರ ವಿಚಿತ್ರವಾದ ಕಥೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಬೆಳ್ಳಿ ಅಂತ ಅವನು ಪ್ರತಿಪಾದನೆಯನ್ನು ಮಾಡೋದಕ್ಕಾಗಿ ಎಷ್ಟು ಪ್ರತಿಪಾದನೆಯನ್ನು ಮಾಡಿದರೇನೋ ಅದು ಬೆಳ್ಳಿ ಆಗ್ಲಿಕ್ಕೆ ಸಾಧ್ಯವಾ? ಎಲ್ಲಿಯವರೆಗೆ ಬೆಳ್ಳಿ ಅಂತ ಜ್ಞಾನವಿರುತ್ತೆ ಅಂತಂದ್ರೆ, ಆ ಕಪ್ಪೆ ಚಿಪ್ಪಿನ ಹತ್ತಿರ ಹೋಗುವವರೆಗೆ, ಶಿಂಪಿಯ ಹತ್ತಿರ ಹೋಗುವವರೆಗೆ ಬೆಳ್ಳಿಯ ಜ್ಞಾನವಿರ್ತದೆ. ಯಾವಾಗ ಅದರ ಪಕ್ಕದಲ್ಲಿ ಹೋಗಿ ಕೈಯಲ್ಲಿ ಹಿಡಿತೇವೆ, ಅಯ್ಯೋ ಇದು ಬೆಳ್ಳಿ ಅಲ್ಲ ಇದು ಕಪ್ಪೆ ಚಿಪ್ಪಿದೆ ಎನ್ನುವ ಶುದ್ಧವಾದ ತತ್ವಜ್ಞಾನವಾಗುತ್ತೆ. ಅದಕ್ಕಾಗಿ ನಾನು ಎಷ್ಟು ಹೆಣಗಾಡಿದರೂ, ಎಷ್ಟು ಹೋರಾಡಿದರೂ ಕೂಡ ಸತ್ಯ ಇದು ಸತ್ಯವಾಗಿರ್ತದೆ ಹೊರತು ಆ ಸತ್ಯದೊಳಗೆ ಆರೋಪಿತವಾದ ಜ್ಞಾನ ಅದು ಇವತ್ತಿಲ್ಲ ನಾಳೆ ಅದು ಸಾಯಲೇಬೇಕು, ಸತ್ಯ ಹೋಗುತ್ತೆ. ಅದೇ ರೀತಿಯೊಳಗೆ ವಾದಿರಾಜರು ಇಲ್ಲಿ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಮೋಕ್ಷದೊಳಗೆ ಅಭೇದವಿದೆ, ಮೋಕ್ಷದೊಳಗೆ ಎಲ್ಲರೂ ಒಂದಾಗಿ ಬಿಡ್ತಾರೆ ಅಂತ ಎಷ್ಟು ಪ್ರತಿಪಾದನೆಯನ್ನು ಮಾಡಿದರೂ ಕೂಡ ಅಲ್ಲಿ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಈಗ ಏನಂತಾರೆ, ರಾಜಕಾರಣದ ಏನಂತಾರೆ ವೋಟಿಂಗ್ ಎಲೆಕ್ಷನ್ ಪ್ರಾರಂಭವಾಗಿದೆ. ಆಗ ನಾನಂತೇನೆ, ಇವರೆಲ್ಲರೂ ಒಂದಿದ್ದಾರೆ. ಇವರೆಲ್ಲರೂ ಒಂದಿದ್ದಾರೆ ಅಂದ್ರೆ ಏನರ್ಥ? ಅವರೆಲ್ಲರ ಮನಸ್ಸು ಒಂದಿದೆ, ಅವರೆಲ್ಲರ ಮನಸ್ಸು ಒಂದಿದೆ. ಯಾಕೆಂತಂದ್ರೆ ಅವರೆಲ್ಲರೂ ಹಾಕಿಕೊಂಡಿದ್ದು ಈ ಕೇಸರಿ ಪಟ್ಟಿಯನ್ನು ನೋಡಿದರೆ ಎಲ್ಲರೂ ಕಮಲದ ಪಕ್ಷದವರಿದ್ದಾರೆ, ಇವರೆಲ್ಲರೂ ಒಂದಿದ್ದಾರೆ ಅಂತಂದ್ರೆ ಎಲ್ಲರೂ ಒಂದಾಗಿಲ್ಲ. ಕಿಂತು ಮನಸ್ಸು ಏನಾಗಿದೆ, ಎಲ್ಲರದು ಒಮ್ಮತದಿಂದ ಕೂಡಿದ ಮನಸ್ಸಾಗಿದೆ. ಹಾಗಾಗಿ ಈಗ ಇಲ್ಲಿ ಮಂತ್ರಾಲಯದೊಳಗೆ ಇಲ್ಲಿದ್ದವರೆಲ್ಲರೂ ಒಂದೇಪ್ಪ, ಅವರೆಲ್ಲರೂ ಒಂದೇ ಅಂದ್ರೆ ಏನರ್ಥ? ಎಲ್ಲರೂ ರಾಯರ ಭಕ್ತರು.
ಎನ್ನುವ ಅರ್ಥದೊಳಗೆ ಒಂದೇ ಹೊರತು ನಾನು ನೀನು ಇಬ್ಬರು ಐಕ್ಯವನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲರೂ ಒಂದು ಅಂತ ಹೇಳಿದ್ದಕ್ಕಾಗಿ ತಿಳ್ಕೊಂಡವನಿಗೆ ಏನೋ ಒಂದು ಅಂತಂದ್ರೆ ಎಲ್ಲರೂ ಒಂದೇ ಇದ್ದಾರಂತ ಅನಿಸಿತ್ತು ಅವನಿಗೆ. ಆದರೆ ಒಳಗೆ ದೇವಸ್ಥಾನದ ಒಳಗೆ ಬಂದು ನೋಡಿದಾಗ ಎಲ್ಲರಿಗೂ ಸ್ಪಷ್ಟವಾದ ಮನವರಿಕೆ ಆಯಿತು. ಏನಂತೆ, ಇವರು ಯಾರೂ ಒಂದಲ್ಲ, ಎಲ್ಲರೂ ಬೇರೆ ಬೇರೆ ಇದ್ದಾರೆ, ಬಟ್ ರಾಯರ ಭಕ್ತರಾಗಿದ್ದಾರೆ. ಆದ್ದರಿಂದಾಗಿ ಒಂದು ಟೀಮ್, ಒಂದು ಕಮ್ಯುನಿಟಿ. ಏನದು? ರಾಯರ ಭಕ್ತರು ಎನ್ನುವಂತ ಒಂದು ಕಮ್ಯುನಿಟಿ ಇದೆ ಎಂಬುದಾಗಿ ನಮಗೆ ಹೇಗೆ ತೋರುತ್ತೋ ಹಾಗೆ ನಾವು ಸುಳ್ಳನ್ನು ಎಷ್ಟು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ನಾವು ಪ್ರತಿಪಾದನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರೂ ಕೂಡ ಅದು ಸುಳ್ಳಾಗಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ಅದು ಸತ್ಯವೇ ಇರುವುದು. ಅದು ಸತ್ಯ ಎಂಬುದಾಗಿ ತಿಳಿಯಲಿಕ್ಕೆ ಒಂದು 8 ದಿನ ಬೇಕಾಗಬಹುದು. ಆದರೆ 10ನೇ ದಿನವಾದರೂ ಅದು ಸತ್ಯ ಅಂತ ಅನ್ನೋದು ಮನವರಿಕೆ ಆಗತ್ತೆ. ಹೇಗೋ ಅದೇ ರೀತಿಯೊಳಗೆ ನಮ್ಮ ಈ ಹೇಳ್ತಾರೆ ಮೋಕ್ಷವೂ ಕೂಡ ಪರಮ ಸತ್ಯವಾಗಿದೆ. ಅಲ್ಲಿ ಎಲ್ಲರೂ ಭಿನ್ನರಾಗಿದ್ದಾರೆ, ಎಲ್ಲರಲ್ಲೂ ತಾರತಮ್ಯವಿದೆ, ಎಲ್ಲರೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಸಂಪೂರ್ಣವಾದ ಆನಂದವನ್ನು ಅನುಭವಿಸುವವರಾಗಿದ್ದಾರೆ. ಅಂತಹ ದಿವ್ಯವಾಗಿರ್ತಕ್ಕಂಥದ್ದು ಮೋಕ್ಷ. ಆ ವೈಕುಂಠದೊಳಗೆ ತನ್ಮಧ್ಯೆ ನಗರಿ ದಿವ್ಯ ಸಾಯೋಧ್ಯೇತಿ ಪ್ರಕೀರ್ತಿತ ಆರೂಢ ಯೌವನೈ ನಿತ್ಯ ದಿವ್ಯನಾರಿ ನರೈರ್ವಿತ. ಆ ವೈಕುಂಠದೊಳಗೆ ಒಂದು ಅಯೋಧ್ಯ ಪಟ್ಟಣ ಎನ್ನುವಂತ ಒಂದು ಊರಿದೆ. ಆ ಅಯೋಧ್ಯೆ ಹೆಸರೇನೆ ನಮ್ಮ ಈ ರಾಮಚಂದ್ರ ದೇವರು ಇರುವ ಅಯೋಧ್ಯೆಗೆ ಬಂದದ್ದು. ಯಾಕೆ ಬಂತು ಅಂತಂದ್ರೆ, ಎಲ್ಲಿ ರಾಮನಿರ್ತಾನೆ ಅಲ್ಲಿ ಅಯೋಧ್ಯೆ ಅದು. ರಾಮ ಅಂದ್ರೇನು? ರಮುಕ್ರೀಡಾಯಾಮ್, ಸಂತೋಷ ಪೂರ್ಣನಾದವನು, ಆನಂದ ಭರಿತನಾದವನು. ಯಾರೋ? ಅವನು ರಾಮ. ಎಲ್ಲಿ ಆನಂದ ಭರಿತನಾದ ರಾಮನಿರ್ತಾನೆ ಅಲ್ಲಿ ದುಃಖವಿಲ್ಲ ಅಂದಮೇಲೆ ಅದು ವೈಕುಂಠದೊಳಗೆ ಅಯೋಧ್ಯ ಪಟ್ಟಣ ಎಂಬುದಾಗಿ ನಿಶ್ಚಿತ. ಇವತ್ತು ನಮ್ಗೆಲ್ಲ ಕೇಳ್ತಾರೆ, ಏನಂತ ಕೇಳ್ತಾರೆ ಕನ್ನಡದೊಳಗೆ? ಆರಾಮಿದ್ದೀರೇನು ಅಂತ ಕೇಳ್ತಾರೆ. ಓಹೋ, ನಾ ಬಹಳ ಆರಾಮಿದ್ದೀನಿ ಅಂತ ಉತ್ತರ ಕೊಡ್ತೇನೆ. ಏನದ್ರ ಅರ್ಥ? ರಾಮ ಅಂದ್ರೆ ಸಂತೋಷ, ಆರಾಮ ಅಂದ್ರೆ ಸಂತೋಷವಿಲ್ಲದೆ ದುಃಖದೊಳಗಿದ್ದೀರೇನು? ಭರ್ಪೂರ್ ದುಃಖದೊಳಗಿದ್ದೇವೆ ಅಂತ ಉತ್ತರ ಕೊಡ್ತೇವೆ ಖುಷಿ. ಹಾಗೆಲ್ಲ ಅಲ್ಲ. ದೇವರನ್ನು ಗಟ್ಟಿಯಾಗಿ ನೆರೆ ನಂಬಿದವರಿಗೆ ಅವನಿಗೆ ಸಂತೋಷವೇ, ಏನೂ ದುಃಖ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಸಂತೋಷ ಅನುಭವಿಸ್ತಾನೆ? ಹಾಗಾದ್ರೆ ನಮಗೇನು ಕಷ್ಟಗಳು ಬರುವುದಿಲ್ವಾ? ಬಂದೇ ಬರುತ್ತೆ. ಕಷ್ಟಗಳು ಬಂದಾಗ ದುಃಖ ಆಗುವುದಿಲ್ಲ, ಹಾಗೆ ಆಗತ್ತೆ. ಅನ್ನೋ ಸಂತೋಷದಿಂದ ಹೇಗಿರೋದು? ನಮಗೇನು ಕಷ್ಟ ಬಂದಿದೆ? ಅಂತಂದ್ರೆ ಭಾರಿ ಕಾರ್ನೊಳಗೆ ಓಡಾಡೋ ಸೌಭಾಗ್ಯವಿಲ್ಲ, ಅದಕ್ಕಾಗಿ ಕಾರ್ ಬೇಕಾಗಿದೆ. ಆ ಕಷ್ಟ ನ್ಯೂನತಾ ಮಾಡಿಸ್ಕೊಳ್ಳೋದಕ್ಕಾಗಿ ಕಾರ್ ಬೇಕಾಗಿದೆ. ಹೀಗೆ ನಮಗೆಲ್ಲ ಏನೋ ಒಂದು ಬೇಕಾಗಿದೆ ಕಷ್ಟ ಹೋಗೋದಕ್ಕೆ. ಬರೆಗಾಲಿನ ಮೇಲೆ ಬಿಸಿಲಲ್ಲಿ ಓಡಾಡುವನ್ನು ನೋಡಿದಾಗ ನಾವು ಚಪ್ಪಲ್ ಹಾಕೊಂಡು ಸುಖವಾಗಿ ಓಡಾಡ್ತಾ ಇದ್ದಾಗ ನಾವು ಸುಖವಾಗಿ ಇದ್ದೇವೆ. ರೋಡ್ ಮೇಲೆ ಹೋಗ್ತಿರ್ತೀವಿ, ಪಾಪ ಯಾರಿಗೋ ಕಾಲಿರೋದಿಲ್ಲ. ಅವನನ್ನು ನೋಡಿದಾಗ ನಾವು ಕಾಲು ಕೊಡ್ತಾನೆ, ನಾವು ಯಾಕೆ ದುಃಖವನ್ನು ಕೊಡಬೇಕು? ಗೌರ್ಮೆಂಟ್ ಹಾಸ್ಪಿಟಲ್ಗೆ ಒಂದು ವಿಸಿಟ್ ಕೊಡಬೇಕು ತಿಂಗಳಿಗೊಮ್ಮೆ. ಅಲ್ಲಿ ನೋಡ್ಬೇಕು, ನಾನಾ ತರಹದ ಕಷ್ಟದ ರೋಗಿಗಳು ಇರ್ತಾರೆ. ಮತ್ ನಾನು ಸುಖವಾಗಿದ್ದೇನಲ್ಲ, ಮತ್ ಕಷ್ಟ ಎಲ್ಲಿದೆ? ದುಃಖ ಎಲ್ಲಿದೆ ನನಗೆ? ಎಂತ ದುಃಖ ಅದು? ಇಲ್ಲ, ನನ್ನ ಕೈಯೊಳಗೆ ಹಣ ಇಲ್ಲ ಅಂತ ಹೇಳುವವನು ಯಾರೋ ಕನಿಷ್ಠ ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡುವವನು. ಹಾಗಾದ್ರೆ ತಿಂಗಳಿಗೆ 1 ರೂಪಾಯಿನೂ ಬರದೇ ಇರುವ ಭಿಕ್ಷುಗಾರರಿದ್ದಾರೆ, ಕಷ್ಟಪಡುವವರಿದ್ದಾರೆ, ಋಷಿ ಮುನಿಗಳಿದ್ದಾರೆ, ಆಚಾರ್ಯರಿದ್ದಾರೆ. ಎಷ್ಟು ಜನರಿಗೆ ಹಣ ಬರುವುದಿಲ್ಲ ಇವತ್ತು? ಅವರನ್ನು ನೋಡಿದಾಗ ನಮ್ಗೆ 50,000 ಬರುತ್ತಿಲ್ಲ. ಸುಖವಾಗಿ ಇರ್ಲಿಕ್ಕೆ ಸಾಧ್ಯವಿದೆ, ಕಷ್ಟ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ನಮಗೆ ಕಷ್ಟ, ನಮಗೆ ದುಃಖ ಬಂದದ್ದು ಶಾಸ್ತ್ರ ಹೇಳುವ ಪ್ರಕಾರ, ನಮ್ಮ ವಿಚಾರದ ಪ್ರಕಾರ ನಾವು ವಿಚಾರವನ್ನು ಮಾಡಿದರೆ
ಹೈ ಎಕ್ಸೆಪ್ಟೇಷನ್ಗಳು ನಮ್ಮಲ್ಲಿ ಇರುತ್ತೆ, ಅದು ಸಿಕ್ಕಿಲ್ಲ ಅಂತೇಳಿ ನಮಗೆ ಕಷ್ಟಗಳು ಬರುತ್ತೆ. ಅದಕ್ಕಾಗಿ ನಾವು ದುಃಖ ಪಡ್ತೇವೆ. ಯಾಕೆಂದ್ರೆ ಅವನ ಹತ್ರ ₹1,00,00,000 ಇದೆ, ನನ್ನ ಹತ್ರ ₹1,00,00,000 ಇಲ್ಲ. ಅದಕ್ಕಾಗಿ ನಾನು ಒದ್ದಾಡ್ತಾ ಇದ್ದೇನೆ. ಅವನು ಕಾರ್ನಲ್ಲಿ ಓಡಾಡ್ತಾ ಇದ್ದಾನೆ, ನನ್ನ ಕಾರ್ ಇಲ್ಲ, ನಾನು ಒದ್ದಾಡ್ತಾ ಇದ್ದೇನೆ. ಅವನಿಗೆ ಮನಿ ಇದೆ, ನನ್ನಲ್ಲಿ ಮನಿ ಇಲ್ಲ, ನಾನು ಒದ್ದಾಡ್ತಾ ಇದ್ದೇನೆ. ನಮ್ಮೆಲ್ಲಾ ದುಃಖಗಳು, 99% ದುಃಖಗಳು ನಮ್ಮ ಹೈ ಎಕ್ಸೆಪ್ಟೇಷನ್ ದಿಂದ ಬರುವಂತ ದುಃಖಗಳು. ನಾವು ಸರಿಯಾಗಿ ಸೆಟ್ ಮಾಡಿಕೊಂಡು ನಾವು ತಿಳ್ಕೊಂಡಾಗ ನಮಗಿಂತಲೂ ದುಃಖವನ್ನು ಅನುಭವಿಸುವವರು ಯಾರಿದ್ದಾರೆ? ನಮಗಿಂತಲೂ ಕಷ್ಟವನ್ನು ಅನುಭವಿಸುವವರು ಜಗತ್ತಿನೊಳಗೆ ಇದ್ದೇ ಇದ್ದಾರೆ. ಅವರನ್ನು ನಾವು ಗಮನಿಸಿದಾಗ, ಅವರನ್ನು ನಾವು ನೋಡಿದಾಗ ನಮಗೆ ದುಃಖ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಎಲ್ಲರಿಗಿಂತಲೂ ನಾನು ಹ್ಯಾಪಿಯೆಸ್ಟ್ ಆಗಿದ್ದೇನೆ, ಸುಖವಾಗಿ ಇದ್ದೇನೆ, ಸಂತೋಷದಿಂದ ಇದ್ದೇನೆ, ಸಮೃದ್ಧವಾಗಿ ಇದ್ದೇನೆ ಅನ್ನೋ ಭಾವನೆ ಬಂದು ತೀರುತ್ತೆ. ಹಾಗಾಗಿ ಈ ಕೌಶಲ ಯಾರಿಗೆ ಬರುತ್ತೆ ಅಂದರೆ, ಯಾರು ಕೃಷ್ಣನ ಭಕ್ತರಾಗಿದ್ದಾರೆ, ಯಾರು ರಾಮನ ಭಕ್ತರಾಗಿದ್ದಾರೆ, ಯಾರು ಭಾಗವತ ಮಹಾಭಾರತಗಳನ್ನು ಪ್ರತಿನಿತ್ಯ ಕೇಳುವವರಾಗಿದ್ದಾರೆ, ಅವರಿಗೆ ಈ ತರಹದ ತತ್ವಜ್ಞಾನ ಬರ್ಲಿಕ್ಕೆ ಸಾಧ್ಯವಿದೆ. ಏನ್ ಮಹಾಭಾರತದಲ್ಲಿ ಅಂತ ಕಥೆಯನ್ನು ಹೇಳಿದ್ದಾರೆ? ಧರ್ಮರಾಜ ವನದೊಳಗೆ ಇರ್ತಾನೆ. ಆಗ ನಾರದರು ಬರ್ತಾರೆ ಸಮಾಧಾನ ಪಡಿಸೋದಕ್ಕಾಗಿ. ಧರ್ಮರಾಜ ಬಹಳ ಕಷ್ಟಪಡ್ಲಿಕ್ಕತ್ತಲ್ಲೋ, ಎಂತ ಸ್ವಾಮಿ ಇಷ್ಟೇ ಹೇಳಿ ಬಗೆಹರಿಸಬೇಡ್ರಿ, ನನಗೆ ಬಂದಂತ ಕಷ್ಟ ಜಗತ್ತಿನೊಳಗೆ ಇನ್ಯಾರಿಗೆ ಬಂದದ್ದು ಹೇಳ್ರಿ, ನೀವು ಭಾರಿ ಕಷ್ಟ ಅನುಭವಿಸ್ಲಿಕ್ಕತ್ತೀನಿ. ಸಣ್ಣ ಮಾತಿನ ಮೇಲೆ ನೀವು ಬಗೆಹರಿಸ್ಲಿಕ್ಕೆ ಹೋಗ್ಬೇಡ್ರಿ. ರಾಜ್ಯ ಹೋಯ್ತು, ರಾಷ್ಟ್ರ ಹೋಯ್ತು, ಹೆಂಡತಿಗೆ ಅವಮಾನವಾಯ್ತು, ಕಾಡಿಗೆ ಬಂದಿದ್ದೇವೆ, ಭಿಕ್ಷೆ ಬೇಡ್ತಾ ಇಲ್ಲಿ ಬಿದ್ದಿದ್ದೇವೆ, ಎಂತ ಕಷ್ಟವಿದೆ ನಿಮಗೇನು ಗೊತ್ತಿದ್ದು? ಹುಚ್ಚ ಧರ್ಮಣ್ಣ, ಎಲ್ಲರಿಗೂ ತಮ್ಮ ತಮಗೆ ಇರುವಂತ ಕಷ್ಟ ದೊಡ್ಡದೇ. ತಮಗೆ ಇರುವ ಕಷ್ಟ ಅದು ತಮ್ಮ ಪಾಲಿಗೆ ದೊಡ್ಡದೇ. ಆದ್ರೆ ಒಂದು ಕ್ಷಣ ವಿಚಾರ ಮಾಡು, ಇವತ್ತು ನಿನಗೆ 57 ವರ್ಷಗಳಿವೆ, ಮಕ್ಕಳಾಗಿದ್ದಾರೆ, 57 ವರ್ಷದವರೆಗೆ ಭೋಗ ಮಾಡಿದ್ದೆ, ಸೆಟ್ಲ್ ಆಗಿದೆಯಾ, ಎಲ್ಲ ಆಗಿದೆ, ಈಗ ವನವಾಗಿದೆ. ಇಲ್ಲಿ 16 ವರ್ಷದ ಪೋರ ಮದುವೆಯಾಗಿ 6 ತಿಂಗಳು 8 ತಿಂಗಳು ಕಳೆದಿಲ್ಲ, ವರ್ಷ ಕಳೆದಿಲ್ಲ, ಯುವರಾಜ ಪದವಿಗೆ ಹೋಗಬೇಕಾಗಿತ್ತು. ನಾಳೆಯ ದಿನ ಇವತ್ತು ಬೆಳಿಗ್ಗೆ ಅಂದ್ರೆ ಇವತ್ತು ಮಧ್ಯಾಹ್ನ ಯುವರಾಜ ಪದವಿಗೆ ಕೊಡಬೇಕಾಗಿತ್ತು. ಬೆಳಿಗ್ಗೆ ಆ ಕೈಕೇಯಿ ವನಕ್ಕೆ ಕಳಿಸಿದರೆ ಆ ವನಕ್ಕೆ ಹೋದ ರಾಮ ದುಃಖ ಪಟ್ಟಿಲ್ಲ, ಅವನಿಗಿಂತ ನೀನು ಸುಖವಾಗಿದೆಯಲ್ಲ. 56 ವರ್ಷ ವೈಭವದಿಂದ ಜೀವನ ಮಾಡಿಯ, 4 ಜನ ಅಣ್ಣ ತಮ್ಮಂದಿರಿದ್ದಾರೆ, ಹೆಂಡತಿ ಇದ್ದಾಳೆ, ಕೃಷ್ಣ ಇದ್ದಾನೆ, ಮುಂದೆ ನೀನು ಏನಾದ್ರೂ ಪಡಿಬೇಕಾದದ್ದಿದೆ. 16ನೇ ವರ್ಷಕ್ಕೆ ನಿನಗೆ ವನವಾಸವಾಗಿತ್ತು ಅಂದ್ರೆ ಇಡೀ ಯೌವನ ಲೈಫ್ ಹೋಯ್ತಲ್ಲ. ಮದುವೆ ಆದ ಮೇಲೆ 14 ವರ್ಷ ಆ ಕಷ್ಟ ನಿನಗೆ ಬಂತ? ಇಲ್ಲಲ್ಲ. ಮತ್ತೆ ಯಾಕೆ ದುಃಖ ಪಡ್ತೀಯ ನೀನು? ದೇವರು ಕರುಣೆ ಮಾಡಿದಾನೆ, ಸಂತೋಷ ಪಡು ನೀನು. ಇನ್ನೊಂದು ಕಥೆ ಹೇಳ್ತೇನೆ ಕೇಳಿದ್ರೆ, ಇದೇ ನಿನ್ನ ಹಾಗೆ ಜೂಜಾಟವಾಡಿ ರಾಜ್ಯವನ್ನು ಕಳೆದುಕೊಂಡವನು ಮತ್ತೊಬ್ಬನಿದ್ದಾನೆ, ಅವನು ನಲ ಮಹಾರಾಜ. ನಿನ್ನ ಹೆಂಡತಿ ಹೇಗೆ ದ್ರೌಪದಿ ಅಪ್ರತಿಮ ಚೆಲುವೆಯಾಗಿದ್ದಾಳೆ, ಅವನ ಹೆಂಡತಿ ದಮಯಂತಿಯೂ ಕೂಡ ಅಪ್ರತಿಮ ಚೆಲುವೆ. ಇಬ್ಬರು ಜೂಜಾಟಾಡಿ ಹೊರಗೆ ಬಿದ್ರು, ರಾಜ್ಯ ಹೋಯ್ತು, ತಿನ್ಲಿಕ್ಕೆ ಸಿಗ್ಲಿಲ್ಲ, ಉಣ್ಲಿಕ್ಕೆ ಸಿಗ್ಲಿಲ್ಲ. ಅಲ್ಲಿ 8-10 ಪಕ್ಷಿಗಳಿದ್ದವು. ಹೆಂಡತಿ ಹೇಳ್ತಾಳೆ, ಆ ಪಕ್ಷಿಗಳನ್ನು ಹಿಡಿದುಕೊಂಡು ಬರ್ರಿ, ಅವನ್ನಾದ್ರೂ ತಿನ್ನೋಣ ಅಂತ ಹೇಳಿದಾಗ ಕೈಯೊಳಗೆ ಏನು ಇರೋದಿಲ್ಲ, ಪುಟ್ಟು ಬಟ್ಟೆಯನ್ನು ಅದ್ರ ಮೇಲೆ ಹಾಕ್ತಾನೆ. ಹಾಕಿದ್ರೆ ಆ ಪಕ್ಷಿಗಳು ಬಟ್ಟೆ ಎತ್ಕೊಂಡು ಹೋಗ್ಬಿಡುತ್ತೆ. ನಳ ಮಹಾರಾಜನಿಗೆ ಉಟ್ಕೊಳ್ಳಿಕ್ ಬಟ್ಟೆ ಇಲ್ಲ. ಆಗ ಹೆಂಡತಿ ತನ್ನ ಅರ್ಧ ಸೀರೆ ಕೊಡ್ತಾಳೆ. ಅರ್ಧ ಸೀರೆಯೊಳಗೆ ಇಬ್ರು ಹೀಗೆ ಸುತ್ತಿಕೊಳ್ತಾರೆ. ಒಂದು ಕಡೆಯಿಂದ ನಳ ಮಹಾರಾಜ, ಇನ್ನೊಂದು ಕಡೆಯಿಂದ ದಮಯಂತಿ. ಆ ಇಬ್ರು ಸುತ್ತಿಕೊಂಡು ನಡೀತಾ 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 ಹೋಗ್ತಾರೆ. ಆ ನಳ ಮಹಾರಾಜನಿಗೆ ತಲೆ ಕೆಟ್ಟು ರಾತ್ರಿ ಮಲಗಿದಾಗ ಅರ್ಧ ಸೀರೆಯನ್ನು ಕಟ್ಟು ಮಾಡಿ, ನನ್ನಿಂದ ನಿನಗೆ ಯಾಕೆ ಕಷ್ಟ, ನೀನು ಎಲ್ಲಾದ್ರೂ ನಿನ್ನ ಮನೆಗೆ ಹೋಗಿ ನೀನು ಸುಖವಾಗಿರುತ್ತ ಓಡಿ ಹೋಗಿ ಬಿಡ್ತಾರೆ. ಆ ಕಷ್ಟ ನಿನಗೆ ಬಂದದ? ಇವತ್ತು 10 ಲಕ್ಷ 30 ಲಕ್ಷ ಜನರಿಗೆ ಊಟಕ್ಕೆ ಹಾಕ್ತಾ ಇದೆಯಾ ನೀನು? ಕಾಡಿನೊಳಗಿದ್ರು ಲಕ್ಷ ಜನ ಯತಿಗಳು, ಒಬ್ಬೊಬ್ಬ ಯತಿಗಳಿಗೆ 30 ಜನ ದಾಸದಾಸಿಯರು, ಅವರೆಲ್ಲರಿಗೂ ಬಂಗಾರ ತಟ್ಟಿ ಕೇಳಿದ ವೈಭವವನ್ನು ಕೊಟ್ಟು ಅಕ್ಷಯ ಪಾತ್ರೆಯಿಂದ ಸಮೃದ್ಧವಾಗಿ ಊಟಕ್ಕೆ ಹಾಕ್ತಾ ಇದೆಯಾ. ಇಷ್ಟೆಲ್ಲ ಋಷಿಗಳು, ಮುನಿಗಳು, ಜ್ಞಾನಿಗಳು ನಿನ್ನ ಸುತ್ತಮುತ್ತ ಇದ್ದಾರೆ. ಚಿಂತೆ ಯಾಕೆ ಪಡ್ತೀಯೋ? ನಿನಗಿಂತಲೂ ಕಷ್ಟಪಟ್ಟವರು ನಿಮ್ಮಪ್ಪನಟ್ಟು ಇದ್ದಾರೆ.
ಅಂತ ಹೇಳಿದಾಗ ಧರ್ಮರಾಜ ತನ್ನ ಕಷ್ಟವನ್ನೆಲ್ಲ ಒಂದೇ ಕ್ಷಣದೊಳಗೆ ಮರೆತು ಎಷ್ಟು ಸುಖವಾಗಿದ್ದೇನಲ್ಲ ಎನ್ನುವ ಫೀಲ್ ಬಂತವನಿಗೆ. ಹಾಗಾಗಿ ಯಾರು ರಾಮನ ಭಕ್ತರಿದ್ದಾರೆ, ಯಾರು ಕೃಷ್ಣನ ಭಕ್ತರಿದ್ದಾರೆ, ಅವರಿಗೆ ಕಷ್ಟ ಅಂತ ಅನ್ನೋದು ಇರುವುದಿಲ್ಲ. ಎಲ್ಲ ಕಷ್ಟಗಳಲ್ಲೂ ಕೂಡ ಸುಖವನ್ನು ಅನುಭವಿಸುವ ಕಲೆ ಇರುತ್ತೆ. ನಮ್ಮ ತಾಯಂದ್ರು ಸಣ್ಣ ಹುಡುಗರಿದ್ದಾಗ ಹೇಳ್ತಿದ್ರು, ಕೂಸು ಬಿದ್ದು ಅಳ್ತಾ ಬಂದ್ರೆ ಜಿಗದಾನ್ರಿ ಅಂತ ಹೇಳಿ ಅದನ್ನು ಸಂತೋಷ ಪಡಿಸ್ತಿದ್ರು. ಯಾಕೆ ಸಂತೋಷ? ಜಿಗದಾನ ಅಂತ ಹೇಳಿದ್ರೆ ಅಳುವುದಿರೋದಿಲ್ಲ. ಅಲ್ಲಿ ಸುಖವನ್ನು ಅನಿವಾರ್ಯವಾಗಿ ನಗಬೇಕಾಗತ್ತೆ, ಸಂತೋಷ ಪಡಬೇಕಾಗತ್ತೆ, ಎಂಜಾಯ್ ಮಾಡಬೇಕಾಗತ್ತೆ. ಈ ಕ್ರಮ, ಈ ತರಿಕ ನಮ್ಮಲ್ಲಿ ಬಂದಿರುವಂತಹ. ಹೀಗೆ ಸುಖವನ್ನು ಉಣಬಡಿಸುವ ಸುಖ ಸ್ವರೂಪವಾಗಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಜಗತ್ತಿನೊಳಗೆ ಅದು ವೈಕುಂಠದಲ್ಲಿ ಇರುವ ಅಯೋಧ್ಯ ನಗರ. ಆ ಅಯೋಧ್ಯ ನಗರದ ಹೆಸರೇ ನಮ್ಮ ಈ ಅಯೋಧ್ಯ ಪಟ್ಟಣಕ್ಕೆ ಬಂದಿರುವಂತಹದ್ದು. ರತ್ನ ತೆತ್ತಿಸಿದ ಚಿನ್ನದೇಳು ಕೋಟೆ. ಆ ವೈಕುಂಠದೊಳಗೆ ಗಾಡಿಗಳು ಕಟ್ಟಿದ್ದಾರೆ. ಹೇಗೆ ಕಟ್ಟಿದ್ದಾರೆ? ಈ ಸಿಮೆಂಟು, ಉಸುಕು, ಬ್ಲ್ಯಾಕ್ನ್ಯಾಗ ಉಸುಕು ತಗೊಂಬ, ಇದೆಲ್ಲ ಸಮಸ್ಯೆನಾ? ಅಲ್ಲಿ ಉಸಿಗೆ ಸಿಗಲಿಲ್ಲ. ಹೇಗೆ ಕಟ್ಟಿದ್ದಾರೆ ಅಂದ್ರೆ ಚಿನ್ನ ಬಂಗಾರದಿಂದ ಕಟ್ಟಿದ್ದಾರೆ. ಬಂಗಾರದಿಂದ. ಆ ಬಂಗಾರ ಎಂತದ್ದು ಅಂತಂದ್ರೆ ಇಷ್ಟಿದೆ, 4 ಜನ ಇದ್ದೇವೆ, ಇಷ್ಟು ಹಾಲ್ ಇದೆ. ಇದೇ ಹಾಲಿನೊಳಗೆ ಇನ್ನು 10 ಜನ ಸೇರಿದ್ರೆ ಅದು ರೂಮ್ ದೊಡ್ಡದಾಗತ್ತೆ. ಇದರೊಳಗೆ ಇನ್ನು 50 ಜನ ಸೇರಿದ್ರೆ ಇನ್ನೂ ದೊಡ್ಡದಾಗತ್ತೆ. ಇಷ್ಟರೊಳಗೆ ಅನಂತ ಜೀವರಾಶಿಗಳು ಸೇರಿದ್ರೆ ಇನ್ನೂ ದೊಡ್ಡದಾಗತ್ತೆ. ಅಂತ ದಿವ್ಯವಾಗಿರ್ತಕ್ಕಂತಹ ವೈಕುಂಠ ಭವನವನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಬಂಗಾರದಿಂದ. ತನ್ಮಧ್ಯದಲ್ಲಿ ಅಯೋಧ್ಯ ನಗರಿ ಸುವರ್ಣ ಗೋಪುರದೊಳಿಪ್ಪುತಿಹದು. ಮಧ್ಯದೊಳಗೆ ಅಯೋಧ್ಯ ಪಟ್ಟಣ, ಅಲ್ಲಿ ವೈಕುಂಠ ನಾಮಕನಾದ ನಾರಾಯಣ ಇರೋದು, ಅಲ್ಲಿ ಬಂಗಾರದ ಗೋಪುರವಿದೆ. ಸಿರಿದೇವಿ ತಾನೆ ಮುರಹರನ ಪಟ್ಟಣದೊಳು ಪರಿಪರಿಯ ಮನೆಯ ರೂಪದಲ್ಲಿ. ದೇವರ ಮನೆಯೇ ಇರೋದಿಲ್ಲ ಇವತ್ತು. ನಾನು ನಿನ್ನೆ ಒಂದು ಮಾತು ಹೇಳಿದೆ, ನಮಗೆ ಲಕ್ಷ್ಮೀದೇವಿ ಬೇಕು ಅಂದ್ರೆ ಬೇಕು, ಆದರೆ ಲಕ್ಷ್ಮೀದೇವಿ ನಮ್ಮ ಮನೆಯೊಳಗಿರ್ಲಿಕ್ಕೆ ಏನೂ ವ್ಯವಸ್ಥೆಗಳು ಇರುವುದಿಲ್ಲ ಅಂತ ನಾನು ಹೇಳಿದೆ. ಯಾಕೆ ಅಂತಂದ್ರೆ ಸೂರ್ಯ ಬರುವುದರೊಳಗೆ ಯಾರ ಮನೆಯೊಳಗೆ ಕಸ ತೆಗೆದು ಸ್ವಚ್ಛವಾಗಿ ಇಟ್ಟಿರ್ತಾರೆ, ಅಲ್ಲಿ ಲಕ್ಷ್ಮೀದೇವಿ ಬರ್ತಾಳೆ. ಬಾಗಿಲು ತೆಗೆದು ಇಟ್ಟಿರ್ಬೇಕು. ಈ ಅಪಾರ್ಟ್ಮೆಂಟಿನ ಸಿಸ್ಟಮಿನೊಳಗೆ ಮನೆಯೊಳಗೆ ಸೂರ್ಯನೇ ಬರುವುದಿಲ್ಲ. ಫಸ್ಟ್ ಯಾರು ಕಸ ತೆಗಿಲಿಕ್ಕೆ ಇಷ್ಟು ಸೆಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಕಸ ತೆಗಿಲಿಕ್ಕೆ ಜಾಗನೇ ಬಹಳ ಕಡಿಮೆ ಇಟ್ಕೊಂಡ್ಬಿಟ್ಟಿರ್ತಾರೆ. 2 ಬೆಡ್ರೂಮ್ ಅಂತಂದ್ರೆ ಆ 2 ಬೆಡ್ರೂಮ್ದೊಳಗೆ 75-80% ಕಾಟ್ ಆಗಿಬಿಟ್ಟಿರ್ತಾರೆ. ಸೊ ಅಷ್ಟು ಜಾಗ ಸ್ಪೇಸ್ ಅಂತ ಉಳಿತು ಕಸ ತೆಗಿಲಿಕ್ಕೆ. ಅದ ಕಸ ಅಲ್ಲೇ ಹಾಗೆ ಉಳಿಯುತ್ತೆ. ಇನ್ನು ಉಳಿದ ಜಾಗದೊಳಗೆಲ್ಲ ಇವು ಏನಂತಾರೆ, ಫ್ರಿಜ್ಜು ಗಿಜ್ಜು, ಟಿವಿಯ ಟೇಬಲ್ ಇಟ್ಟದ್ದಕ್ಕಾಗಿ ಕಸ ತೆಗೆಯುವ ಜಾಗ ಸ್ವಲ್ಪ ಉಳಿದಿರ್ತವೆ ಮಧ್ಯದೊಳಗೆ. ಅಷ್ಟು ಮಾಡಿ ಏನೋ ಮಾಡಿ ಕಸ ತೆಗೆದರೆ ಅದು ಎಷ್ಟೊತ್ತಿಗೆ? 8-9 ಗಂಟೆಗೆ. ಯಾಕಂದ್ರೆ ಗಡಿಬಿಡಿ ಮಕ್ಕಳು ಸ್ಕೂಲು, ಯಜಮಾನರ ಆಫೀಸು ಅವನ್ನೆಲ್ಲ ಮುಗಿದು ಎಲ್ಲ ಆಗಿ ಫ್ರೀ ಆದ್ಮೇಲೆ ಕಸದ ಕೆಲಸ. ಅಷ್ಟು ತೆಗೆದ ಮೇಲೆ ಬಾಗಿಲು ತೆಗೆದು ಸೂರ್ಯ ಬರಬೇಕು. ಬಾಗಿಲು ತೆಗೆದಿಟ್ಟರು ಸೂರ್ಯ ಬರುವುದಿಲ್ಲ. ಬಾಗಿಲು ತೆಗೆಯುವ ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ ಈಗ. ನಾವೆಲ್ಲ ನೋಡಿದ್ದು ಏನು ಅಂತಂದ್ರೆ, ಇವತ್ತಿಗೂ ನಮ್ಮ ಕಡೆಗೆಲ್ಲ ನಾವು ನೋಡಿದ್ದು ಏನಂತಂದ್ರೆ, ಬಾಗಿಲ ಮುಚ್ಚೋದು ಅಂತಂದ್ರೆ ರಾತ್ರಿ 9 ಗಂಟೆಗೆ. ಈಗಿನ ಅಪಾರ್ಟ್ಮೆಂಟ್ ಸಿಸ್ಟಮ್ದೊಳಗೆ ಬಾಗಿಲ ಮುಚ್ಚೋದಲ್ಲ, ಮುಚ್ಚಿದ್ದೇ ಇರೋದು, ತೆಗೆಯುವ ಆಪ್ಷನ್ನೇ ಇರೋದಿಲ್ಲ. ಅಲ್ಲಿ ತಪ್ಪಿ ಯಾರಾದ್ರೂ ಮನೆಗೆ ಬಂದ್ರೆ ತೆಗೆಯೋದು, ಯಾರು ಬರ್ಲಿಲ್ಲ ಅಂತಂದ್ರೆ 24 ಗಂಟೆನೂ ಮುಚ್ಚಿರ್ತದೆ. ಹಾಗಾದ್ರೆ ಲಕ್ಷ್ಮಿ ಅಲ್ಲಿ ಎಲ್ಲಿಂದ ಬರಬೇಕು? ಇರ್ಲಿ, ಲಕ್ಷ್ಮಿ ಬರ್ತಾಳೆ. ಹಾಗಿದ್ರು ಏನೋ ಒಂದು ಕಡೆ ಮೂಲೆಯಿಂದ ತನ್ನ ಒಂದು ದಿವ್ಯ ಸಾಮರ್ಥ್ಯದಿಂದ ಬರ್ತಾಳೆ. ಯಾಕೆ ಬರ್ತಾಳೆ ಅಂದ್ರೆ ತನ್ನ ಗಂಡನ ಮನೆ ಒಳಗಿದ್ದರೆ. ಏನದು ರೂಢಿಗುಚಿತಪ್ಪ ಇದು. ನಡೆ ನಮ್ಮ ಮನೆಗೆ, ಗಂಡನ ಮನೆಗೆ ಓಡಿ ಬರುವುದಿದು ರೂಢಿಗೆ ಉಚಿತವಾಗಿದೆ. ಆದ್ದರಿಂದಾಗಿ ಆ ಲಕ್ಷ್ಮಿ ಓಡಿ ಬರ್ತಾಳೆ. ಮನೆಯೊಳಗೆ ಗಂಡನ ಮನೆ ಸ್ಥಾನವೇ ಇಲ್ಲ ಗಂಡಗ. ಯಾವುದೋ ಒಂದು ಮಾಡದೊಳಗೆ ಮೂಲಿಯೊಳಗೆ, ಅದು ಫ್ರಿಜ್ ನಿಂದೋ ಟಿವಿ ಹಿಂದನೋ
ಬಾಗಲದ ಹಿಂದನೋ ಎಲ್ಲೋ ಒಂದ್ ಕಡೆ ಮೂಲೆಗ ದೇವ್ರು ಕೂತಿರ್ತಾನೆ. ಆ ಸಾವಿ ಲಕ್ಷ್ಮೀದೇವಿ ಬರ್ಬೇಕು ಯಾಕೆ? ಹಾಗಲ್ಲ, ಲಕ್ಷ್ಮೀ ದೇವಿಗೆ ದೇವರ ಮೇಲೆ ಎಷ್ಟು ಪ್ರೀತಿ ಅಂದರೆ ಆ ವಿಸ್ತಾರವಾದ ವೈಕುಂಠದ ಕಸವನ್ನು ಲಕ್ಷ್ಮೀದೇವಿ ತಾನು ತೆಗಿತಾಳೆ. ಯಾವಾಗ? ಅಲ್ಲಿ ಸೂರ್ಯೋದಯ ಆಗೋದರೊಳಗೆ. ಆಕ್ಚುಲಿ ಆ ವೈಕುಂಠದೊಳಗೆ ಧೂಳಿಲ್ಲ, ಕಸವಿಲ್ಲ, ಏನೂ ಇಲ್ಲವೇ ಇಲ್ಲ. ಆದರೂ ತೆಗೆಯಬೇಕಾದ ಕರ್ತವ್ಯ ತಾನು ತೆಗಿತಾಳೆ. ಭಾರಿ ಸುಂದರವಾಗಿ ಹೇಳ್ತಾಳೆ. ಸಿರಿದೇವಿ ತಾನೇ ಮುರಹರನ ಪಟ್ಟಣದೊಳು ಪರಿಪರಿಯ ಮನೆಯ ರೂಪದೊಳಗೆ. ಅದಕ್ಕಾಗಿ ಹೇಳ್ತಾರಲ್ಲ, ಪರಿಪರಿಯ ರೂಪದೊಳು. ಯಾವುದು ಹಾಡೋದು? ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಯಳು. ಏನು ಧನ್ಯಳು ಲಕುಮಿ, ಎಂಥ ಮಾನ್ಯಳು. ಸ್ನಾನ ಮಾಡುವ ಕೋಣೆ ಲಕ್ಷ್ಮೀದೇವಿ, ಸ್ನಾನಕ್ಕಾಗಿರುವ ಪಾತ್ರೆ ಲಕ್ಷ್ಮೀದೇವಿ, ಸ್ನಾನಕ್ಕಾಗಿಟ್ಟ ನೀರು ಲಕ್ಷ್ಮೀದೇವಿ, ಬಟ್ಟೆ ಲಕ್ಷ್ಮೀದೇವಿ, ಎಣ್ಣೆ ಲಕ್ಷ್ಮೀದೇವಿ, ಸ್ನಾನಕ್ಕೆ ಹಾಕೋಳು ಲಕ್ಷ್ಮೀದೇವಿ, ಅಲ್ಲಿರುವ ಬೆಳಕು ಲಕ್ಷ್ಮೀದೇವಿ. ಹೀಗೆ ಪ್ರತಿ ಒಂದು ಲಕ್ಷ್ಮಿ ತಾನಾಗಿ ದೇವರ ಸೇವೆಯನ್ನು ಮಾಡ್ತಾಳೆ. ಅದಕ್ಕಾಗಿ ನಿತ್ಯ ಸೌಭಾಗ್ಯ, ನಿತ್ಯ ಮುಕ್ತಳು ಲಕ್ಷ್ಮೀದೇವಿ. ನಾವೊಂದು ಚಟಾಕ್ ಅನ್ನ ನೈವೇದ್ಯ ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಮಡಿಲೆ. ನಾವೇನ್ ಮಾಡಿಕೊಡ್ಬೇಕು? ಮಡಿಲೆ ದೊಡ್ಡ ಟೆನ್ಷನ್. ಒಂದಿಷ್ಟು ಅನ್ನ ಮಾಡಿ ಪಾಪ ಆ ದೇವರು ನಮ್ಗೆ ಇಷ್ಟು ಅನ್ನ ಕೊಟ್ಟಾನೆ. ಎಷ್ಟು ಅನ್ನ ಕೊಟ್ಟಿದ್ದಾನೆ ದೇವರು ಅಂತಂದ್ರೆ, ಇಲ್ಲೆಲ್ಲ ತಾವು ಹಿರಿಯರಿದ್ದೀರಿ, ತಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹಿಂದಿನ ಜನರು, ನಮ್ಮ ಅಜ್ಜ, ನಮ್ಮ ಮುತ್ತಜ್ಜಂದರು ತಿಂಗಳಿಗೆ 2 ದಿನ 3 ದಿನ ಉಪವಾಸ ಅಂತ ಇರ್ತಿದ್ರು. ಅಷ್ಟು ದಾರಿದ್ರ್ಯ ಇತ್ತವ್ರಿಗೆ. ಬೇಡ, ನಮ್ಮ ರಾಯರ ಜೀವನ ಚರಿತ್ರೆಯಲ್ಲೇ ಕೇಳ್ತೇವೆ, ತಿಂಗಳಿಗೆ ಏಕಾದಶಿ ಬಿಟ್ಟು 5-6 ದಿನ ಉಪವಾಸ ಇರ್ತಿದ್ರಂತ. ಅಷ್ಟು ಕಷ್ಟವಿತ್ತು ಅಂತ ಕೇಳ್ತೇವೆ. ಹಾಗಿರುವಾಗ ಇವತ್ತು ನಮಗೆ ದೇವರು ಎಷ್ಟು ಶ್ರೀಮಂತಿಕೆ ಕೊಟ್ಟಾನೆ ಅಂತಂದ್ರೆ, ಏಕಾದಶಿ ದಿವಸನೂ 8 ಫಲಾರ ಮಾಡುವಷ್ಟು ಶ್ರೀಮಂತಿಕೆ ನಮ್ಮ ಮನೆಯೊಳಗ. ಅಷ್ಟು ಶ್ರೀಮಂತಿಕೆಯನ್ನು ಕೊಟ್ಟ ದೇವರಿಗಾಗಿ ಒಂದು ತುತ್ತು ನೈವೇದ್ಯಕ್ಕಾಗಿ ಅನ್ನ ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಅನ್ನ ಮಾಡಿ ನೈವೇದ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಪುರುಷರಿಗೆ. ಹೀಗಾದರೆ ಆ ಲಕ್ಷ್ಮೀನಾರಾಯಣ ನಮ್ಮ ಮೇಲೆ ಹೇಗೆ ಅನುಗ್ರಹವನ್ನು ಮಾಡಿಯಾನು? ಹೇಗೆ ತಾನೇ ಅನುಗ್ರಹವನ್ನು ಮಾಡಿಯಾನು? ಸ್ವಯಂ ಲಕ್ಷ್ಮೀದೇವಿ ಮಿಂಚುವಳು. ಗಂಡನ ಸೇವೆಗಾಗಿ ಮಿಂಚಿನಂತೆ ಓಡಾಡ್ತಾಳೆ, ಭಾರಿ ಶೃಂಗಾರವನ್ನು ಮಾಡಿಕೊಂಡು. ದೇವರಿಗೆ ಅದು ಮಾಡಿಲ್ಲ, ದೇವರಿಗೆ ಇದು ಮಾಡಿಲ್ಲ, ದೇವರಿಗೆ ಅದು ಮಾಡಬೇಕು, ದೇವರಿಗೆ ಇನ್ನೊಂದು ಕೆಲಸ ಮಾಡಬೇಕು, ದೇವರಿಗೆ ಮತ್ತೊಂದು ಕೆಲಸ ಮಾಡಬೇಕು ಅಂತೇಳಿ ಪಿಡಿ ಓಡಾಡ್ತಾ ಇರ್ತಾಳೆ. ಎಲ್ಲ ಕೆಲಸವನ್ನು ಮಾಡ್ತಾಳೆ. ಒಟ್ಟಾರೆ ದೇವರು ಹ್ಯಾಪಿ ಆಗಿರ್ಬೇಕು, ಸಂತುಷ್ಟನಾಗಿರ್ಬೇಕು, ಇದರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಮಾಡಿ ಲಕ್ಷ್ಮೀದೇವಿ ಸೇವೆಯನ್ನು ಮಾಡ್ತಿರ್ತಾಳೆ. ಯಾಕೆ? ಅಷ್ಟು ಪ್ರೀತಿ ಗಂಡನ ಮೇಲೆ, ಅಷ್ಟು ಪ್ರೇಮ ಗಂಡನ ಮೇಲೆ. ಅನರ್ಘ್ಯ ರತ್ನ ಮಂದಿರದೊಳಿಪ್ಪರಿಗೆಗಳ ಬಣ್ಣಿಸಲೆನ್ನಳವಲ್ಲ ರನ್ನದ ದ್ವಾರದ ಪ್ರಖರ ಕಾಂತಿಗೆ ತನ್ನಲೊಡವುದಂಧಕಾರ. ಆ ಲಕ್ಷ್ಮೀದೇವಿ ಭಾರಿ ಭಾರಿ ರತ್ನದ ಗೊಂಚಲಾಗಿ ಕೂತ್ಕೊಂಡಿದ್ದಾಳೆ, ವೈಡೂರ್ಯಗಳಾಗಿದ್ದಾಳೆ. ಅದರ ಪ್ರಕಾಶದಿಂದ ಅಂಧಕಾರ, ಕತ್ತಲು ವೈಕುಂಠದೊಳಗೆ ಬರುವುದೇ ಇಲ್ಲ ಅಂತ. ಕತ್ತಲು ಬಂದ್ರೆ ನಿದ್ದೆ ಬಂತು, ಮಲಗಬೇಕು, ಮಲಗಿತು 8 ತಾಸು ಹೋಯ್ತು. ಆ ವೈಕುಂಠದೊಳಗೆ 8 ತಾಸು ಸುಖವನ್ನು ತಪ್ಪಿಸಿಕೊಳ್ಳುವ ಆಪ್ಷನ್ನೇ ಇಲ್ಲ. ಯಾವಾಗಲೂ ಬೆಳಕು, ಯಾವಾಗಲೂ ದೇವರು, ಯಾವಾಗಲೂ ದೇವರ ದರ್ಶನ. ಈ ಆನಂದದೊಳಗೇನೆ ಮುಳುಗಿ ಇರ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಅಯುತಾರ್ಕ ಸಮಪ್ರಭವೆಂಬ ಪಂಚರಾತ್ರ ಭಯವಿಲ್ಲದಚ್ಯುತನ ಪುರವ ಪ್ರಿಯದಿಂದ ಕೊಂಡಾಡಿ ತಾಗಿ ಈ ಪುರ ಕತ್ತಲೆಯ ಕಡೆದೋಡಿಸುವುದು. ಹೀಗೆ ಅಪ್ರಾಕೃತವಾದಂತಹ, ಪ್ರಕೃತಿಯ ಗಂಧ ಲೇಪವಿಲ್ಲದೆ ಇರುವಂತಹ ಅಪ್ರಾಕೃತವಾದ 1,00,000 ಕೋಟಿ ಸೂರ್ಯರ ಪ್ರಕಾಶವುಳ್ಳ, ದುಃಖವೇ ಇಲ್ಲದಿರುವ, ದುಃಖ ಇಲ್ಲದೆ ಇರುವುದು ಅಂತಂದ್ರೆ ವಿಚಾರವನ್ನು ಮಾಡಿ, ನನ್ನ ಪಾಲಿಗಿರುವ ದುಃಖಗಳು ಬೇರೆ, ನಿಮ್ಮ ಪಾಲಿಗಿರುವ ದುಃಖಗಳು ಬೇರೆ, ಪಕ್ಕದಲ್ಲಿರುವವರ ಪಾಲಿಗಿರುವ ದುಃಖಗಳು ಬೇರೆ ಬೇರೆ, ದುಃಖಗಳು ಬೇರೆ ಬೇರೆ ಇವೆ. ಹೀಗಿರುವಾಗ ಬ್ರಹ್ಮಾಂಡದೊಳಗೆ ಸೃಷ್ಟಿಗೆ ಬಂದವರು ಎಷ್ಟು ಜೀವರಾಶಿಗಳು? ಇವತ್ತು ನಾನು ಹೇಳ್ಬೋದು, ನಾನು ಸುಖವಾಗಿದ್ದೀನ್ರಿ, ಅಥವಾ ನೀವು ಹೇಳ್ಬೋದು ಆಚಾರ್ಯನ್ ಬಹಳ ಸುಖವಾಗಿದ್ದಾರೆ ಅಂತೇಳಿ.
ಯಾಕೆ ಹೇಳ್ಬೋದು ಅಂತಂದ್ರೆ, ನಿಮಗಿರುವ ಕಷ್ಟಗಳು ದುಃಖಗಳು ನನಗಿಲ್ಲ, ಆದ್ರಿಂದ ಅವರು ಸುಖವಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ನನಗೆ ಇರುವ ಕಷ್ಟಗಳು ಬೇರೆ ಇವೆ, ನನ್ನ ದುಃಖಗಳು ಬೇರೆ ಇವೆ. ಹಾಗೆ ಲಕ್ಷ್ಮೀ ದೇವಿಗೆ ನನ್ನ ದುಃಖವಿಲ್ಲ, ನಿಮ್ಮ ದುಃಖ ಇರಬೇಕಲ್ಲ. ಮುಕ್ತರಿಗೆ ನನ್ನ ದುಃಖವಿಲ್ಲ, ನಿಮ್ಮ ದುಃಖವಿರಬೇಕಲ್ಲ. ಅಂತಂದ್ರೆ ಅನಂತ ಜೀವರಾಶಿಗಳಲ್ಲಿ ಇರುವ ಅನಂತಾನಂತ ದುಃಖಗಳು ಕೂಡ ಅಲ್ಲಿಲ್ಲ. ಒಬ್ಬರಿಗೆ ಟೊಂಕ ಬೇನೆಯ ದುಃಖ ಬೇರೆ, ಮೊಣಕಾಲಿನ ಬೇನೆಯ ದುಃಖ ಬೇರೆ, ಕುತ್ತಿಗೆ ಬೇನೆಯ ದುಃಖ ಬೇರೆ, ತಲೆಸೂಲಿಯ ದುಃಖ ಬೇರೆ, ಹೊಟ್ಟೆ ನೋವಿನ ದುಃಖ ಬೇರೆ. ಹೀಗೆ ಪ್ರತಿಯೊಂದು ದುಃಖಗಳು ಬೇರೆ ಬೇರೆ. ಆ ಯಾವ ದುಃಖಗಳೂ ವೈಕುಂಠದಲ್ಲಿ ಇಲ್ಲ, ಆ ಯಾವ ಕಷ್ಟಗಳೂ ವೈಕುಂಠದಲ್ಲಿ ಇಲ್ಲ. ಹುಟ್ಟಿಲ್ಲ, ಸಾವಿಲ್ಲ. ಹುಟ್ಟುವಾಗ ತಾಯಿ ಅನುಭವಿಸುವ ಕಷ್ಟವಿಲ್ಲ, ಸಾಯುವಾಗ ನೆರೆಹೊರೆಯವರು ಅನುಭವಿಸುವ ದುಃಖವಿಲ್ಲ. ಎಷ್ಟಾಗತ್ತೆ ತಾಯಿ ಅನುಭವಿಸುವ ದುಃಖ ಅಂತಂದ್ರೆ ಹೇಳ್ತಾರೆ, 360 ಎಲುಬುಗಳು ಏಕಕಾಲಕ್ಕೆ ಮುರಿದರೆ ಎಷ್ಟು ದುಃಖವಾಗತ್ತೆ, ಅಷ್ಟು ಕೂಸು ಹುಟ್ಟುವಾಗ ತಾಯಿ ದುಃಖ ಅನುಭವಿಸ್ತಾಳೆ. ಅದಕ್ಕಾಗಿ ತಾಯಿಗೆ ಆ ಪ್ರಾಶಸ್ತ್ಯವಿರುವಂತಹದ್ದು, ಅದಕ್ಕಾಗಿ ಅಷ್ಟು ಪ್ರಾಶಸ್ತ್ಯವಿರೋದು. ಇದನ್ನು ಮೊದಲು ಮಾಡಿಕೊಂಡು ಯಾವ ಯಾವ ದುಃಖವೂ ಕೂಡ ಆ ವೈಕುಂಠದಲ್ಲಿ ಇಲ್ಲ. ಅಂತ ಅತ್ಯದ್ಭುತವಾಗಿರ್ತಕ್ಕಂತಹ ವೈಕುಂಠ. ಆ ವೈಕುಂಠಕ್ಕಾಗಿ ಭಕ್ತಿ ಬೇಕು, ಭಕ್ತಿಗಾಗಿ ತತ್ವಜ್ಞಾನ ಬೇಕು, ತತ್ವಜ್ಞಾನಕ್ಕಾಗಿ ವೈರಾಗ್ಯ ಬೇಕು, ವೈರಾಗ್ಯಕ್ಕಾಗಿ ನಮ್ಮ ರಾಯರ ಅನುಗ್ರಹ ಬೇಕು. ರಾಯರ ಹತ್ರ ಬಂದು ಭೋಗವನ್ನು ಪಡೆದುಕೊಂಡು ಹೋಗುವುದರಿಂದ ದೇವರು ಸಿಗುವುದಿಲ್ಲ. ರಾಯರ ಹತ್ರ ಬಂದು ವೈರಾಗ್ಯವನ್ನು ಪಡೆದುಕೊಂಡು ಹೋಗುವುದರಿಂದ ನಮಗೆ ತತ್ವಜ್ಞಾನವಿದೆ, ನಮಗೆ ಭಕ್ತಿ ಇದೆ, ನಮಗೆ ಮುಕ್ತಿ ಇದೆ ಎಂಬುದಾಗಿ ವಾದಿರಾಜರು ತಿಳಿಸಿಕೊಡ್ತಾರೆ. ಮುಂದೆ ಇಂತಹ ವೈಕುಂಠಕ್ಕೆ ಯಾರು ಹೋಗ್ತಾರೆ, ಸಾಧಕರು ಎಂಥವರು ಎನ್ನುವುದನ್ನು ಇನ್ನೂ ವಿಸ್ತಾರವಾಗಿ ತಿಳಿಸೋರಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಪುನಃ ಮತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣ.